ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಏನಿದು ಸುಗ್ಗಿ ವಾತಾವರಣ ಅನ್ನಿಸ್ತಿದ್ಯಾ? ನನಗೂ ಕೂಡ ಈ ಸೆಟ್ನ ನೋಡಿದ ತಕ್ಷಣ ಸುಗ್ಗಿ ಎಲ್ಲೋ ಒಂದು ಕಡೆ ನಡೀತಿದೆ. ನಮ್ಮ 2014ನ ಬ್ಯುಸಿಯೆಸ್ಟ್ ಆ್ಯಕ್ಟರ್, ಆ್ಯಕ್ಚುಲಿ ಪ್ರೊಡ್ಯೂಸರ್ಸ್ ಕೂಡ ಇವ್ರನ್ನ ಮೀಟ್ ಮಾಡೋದಕ್ಕೆ ಕಾಯ್ತಿದ್ದಾರೆ. ಬಟ್ ನಮಗೆ ಕಾಲ್ ಶೀಟ್ ಕೊಟ್ಟಿದ್ದಾರೆ. ರೈಟ್ ನಾವು ಸಿಂಹಾದ್ರಿ ಚಿತ್ರದ ಸೆಟ್ಟಲ್ಲಿದ್ದೀವಿ. ಸೊ ದುನಿಯಾ ವಿಜಯ್ ಅವರು ಒಂದು ಸೀನ್ಗೋಸ್ಕರ ಒಳಗಡೆ ಶೂಟ್ ಮಾಡ್ತಿದ್ದಾರೆ. ಸೊ ಸಂಕ್ರಾಂತಿ ಸ್ಪೆಷಲಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ನೇರ ಉತ್ತರ ಕೊಡಲಿಕ್ಕೆ ರೆಡಿ ಆಗಿದ್ದಾರೆ. ಬನ್ನಿ ಅವ್ರನ್ನ ಹೋಗಿ ಮಾತಾಡ್ಸೋಣ. ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಮನೆ ಮುಂದೆ ಸಾರಿಸಿ ಕಬ್ಬನ್ನ ಬಿಟ್ಟು ರಂಗೋಲಿ ಹಾಕಿ ಎಳ್ಳನ್ನ ಹಂಚಿ ಸಂಕ್ರಾಂತಿ ಹಬ್ಬನ ಶುರು ಮಾಡಿದ್ದೀರಾ. ನಾವು ಹೇಗೆ ಶುರು ಮಾಡಿದ್ದೀವಿ ಅಂದರೆ, ಇವತ್ತು ನಾವು ಸಿಂಹಾದ್ರಿ ಚಿತ್ರದ ಸೆಟ್ಟಲ್ಲಿದ್ದೀವಿ. ಯಾಕೆ? ನಾವು ನಮ್ಮ ದುನಿಯಾ ವಿಜಯ್ ಸರ್ ಅವ್ರನ್ನ ಮೀಟ್ ಮಾಡಕ್ಕೆ ಬಂದಿದ್ದೀವಿ. ಫಸ್ಟ್ಲಿ ವೆಲ್ಕಮ್ ಹಿಮ್ ಟು ದ ಶೋ. ಆ್ಯಂಡ್ ಸರ್, ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಿಮಗೆ. ಅದಕ್ಕೆ ಪ್ಯಾಟೆ ಸ್ಟೈಲಲ್ಲೇ ಬಂದ್ಬಿಡ್ತೀವಿ. ಆಕ್ಚುಲಿ ನೋಡ್ತಿರ್ಬೋದು, ತುಂಬಾ ಕಾಂಟ್ರಾಸ್ಟ್ ಇದೆ ಅಲ್ಲ. ನಾನು ಆಕ್ಚುಲಿ ಅಂದೆ ಬಿಸಿಲಿಲ್ಲ, ಇಂಡೋರ್ಸ್ ಇದೆ, ಗ್ಲಾಸ್ ತೆಗಿತೀನಿ ಅಂತ. ಬಟ್ ಸರ್ ಹೇಳಿದ್ರು ತೆಗಿಬೇಡ, ಹಿಂಗೆ ಚೆನ್ನಾಗಿದೆ ಅಂತ ಅಲ್ವಾ? ಸೊ ಸಂಕ್ರಾಂತಿ ಹಬ್ಬನ ನೀವು ಸಿಂಹಾದ್ರಿ ಚಿತ್ರದ ಸೆಟ್ ಅಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ದೀರಾ. ಅಕಸ್ಮಾತ್ ಚಿತ್ರದ ಸೆಟ್ ಅಲ್ಲಿ ಇಲ್ಲ ಅಂದ್ರೆ ವಿಜಯ್ ಅವರು ಹೇಗೆ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ? ಸಂಕ್ರಾಂತಿ ಹಬ್ಬ ಅಂದ್ರೆ ಮೊದಲು ಶಬರಿಮಲೆ ಹೋಗ್ತಿದ್ದೆ. ಆವಾಗ ಜ್ಯೋತಿ ಟೈಮಲ್ಲಿ ಇರ್ತಿದ್ವಿ. ತಪ್ಪದ ಶಬರಿಮಲೆಗೆ ಹೋಗಿ ಬಂದ್ಬಿಡ್ತಿದ್ವಿ. ಸಂಕ್ರಾಂತಿ ಅಂದ್ರೆ ಅಯ್ಯಪ್ಪನ ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಸೊ ಶಬರಿಮಲೆ ಅಂತ ಹೇಳಿದ್ರಿ, ದೊಡ್ಡ ಸ್ವಾಮಿ ಆಗಿದ್ದೀರಾ ನೀವು? ಅಂದ್ರೆ 10 ವರ್ಷ ಹೋದೆ. ಓ ಮೈ ಗಾಡ್. 10 ವರ್ಷ ನನ್ನ ದುಡ್ಡಲ್ಲಿ ಹೋಗ್ಲಿಲ್ಲ, ಬರೀ ನಮ್ಮಮ್ಮನೇ ಕೊಡ್ತಾ ಇದ್ರು. ಆಮೇಲೆ ಯೋಚನೆ ಮಾಡ್ದೆ, ನಾನು ನಮ್ಮಮ್ಮನೇ ಸಾಕಕ್ಕೆ ಯೋಗ್ಯತೆ ಇಲ್ಲ, ಇನ್ನು ಅಯ್ಯಪ್ಪನ ನೋಡಕ್ಕೆ ಯಾಕೆ ಹೋಗ್ಬೇಕು ಅಂತ ನಿಲ್ಸ್ಬಿಟ್ಟೆ, ಕೈ ಮುಗಿದ್ಬಿಟ್ಟು ಬೇಡ ಬೇಡ ಅಂತ. ಓಕೆ. ಸೊ ಅಯ್ಯಪ್ಪ ಸ್ವಾಮಿಲಿ ನಂಬ್ತೀರಾ ಅಂತ ಆಯ್ತು. ಮಕರ ಜ್ಯೋತಿ ಖಂಡಿತ ದೇವ್ರನ್ನ ನಂಬ್ತೀನಿ. ಓಕೆ ಸರ್. ಇನ್ನು ಸಂಕ್ರಾಂತಿ ಹಬ್ಬ ಅಂದ್ರೆ ಮನೇಲಿ ಹೇಳ್ಬಿರೋದು ಅದೆಲ್ಲ? ಮನೇಲಿ ಹೇಳ್ಬಿರೋದು, ನಮ್ಗೆಲ್ಲಿ ಹೇಳ್ಬಿರೋದು, ಏನ ಸಿಕ್ಕಿದ್ರೆ ತಿನ್ನೋದು ಅಷ್ಟೇ. ಈ ವರ್ಷ ಅಂತೂ ದುನಿಯಾ ವಿಜಯ್ ಅವರು ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ. 2014ನಲ್ಲಿ ನಿಮ್ಮ ಕಾಲ್ ಶೀಟ್ ಸಿಗೋದು ತುಂಬ ಕಷ್ಟ ಇದೆ. ಯಾಕಂದರೆ ನಾನು ಇತ್ತೀಚೆಗಷ್ಟೇ ಜಾಕ್ಸನ್ದು ಅಲ್ಲಿ ಟ್ರೇಲರ್ ನೋಡ್ತಾ ಇದ್ದೆ. ಆ್ಯಂಡ್ ರಾಜ್ ಮ್ಯೂಸಿಕ್ ಪೇಜಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನಾವು ಶಿವಾಜಿನಗರದ ಟ್ರೇಲರ್ ರಿಲೀಸ್ ಮಾಡಿದ್ವಿ. ಆ್ಯಂಡ್ ನಿಮಗೂ ಕೂಡ ಹೇಳಿದ್ದೀವಿ, ಅದಕ್ಕೆ ಸಿಕ್ಕಾಪಟ್ಟೆ ವ್ಯೂಸ್ ಬಂದಿದೆ. ಆ್ಯಂಡ್ ಎಲ್ಲ ಕೂಡ ಯೂಟ್ಯೂಬಲ್ಲಿ ಕೂಡ ವೈರಲ್ ಆಗಿದೆ ಅಂತ. ಸೊ ಈಗ ಸಿಂಹಾದ್ರಿ ಸಿನಿಮಾ ಕೂಡ ಶೂಟ್ ಮಾಡ್ತಿದ್ರೆ, ಹೇಗೆ ಇಷ್ಟು ಬ್ಯುಸಿ ಇದ್ರೂ ಕೂಡ ಇಷ್ಟು ಫಿಟ್ ಆಗಿರ್ತೀರಾ? ಆ್ಯಂಡ್ ಎವ್ರಿ ಬಡಿ ಡೈಸ್ ಫಾರ್ ಯೋರ್ ಬಾಡಿ. ಇಲ್ಲ, ಏನೋ ಒಂದು ಅಚೀವ್ ಮಾಡಬೇಕು ಅಂದ್ರೆ ತುಂಬಾನೇ ಕಷ್ಟಪಡಬೇಕು ಮನುಷ್ಯ. ಸ್ಪೆಷಲಿ ನಮ್ದು ಅಂದ್ರೆ ಬಾಡಿ ಎಲ್ಲರೂ ಇಷ್ಟಪಡ್ತಾರೆ, ಎಲ್ಲ ಫ್ಯಾನ್ಸ್. ಆಮೇಲೆ ನಾವು ಸೇಲ್ ಆಗಿದೆ ಬಾಡಿ, ಅಭಿಮಾನಿಗಳ ಬಾಡಿ ಅಂದ್ರೆ ಇಷ್ಟ. ಸೊ ಅವ್ರಿಗೋಸ್ಕರ ಮಾಡ್ತಾರೆ. ಸರ್, ಸುಳ್ಳು ಹೇಳಬಾರ್ದು, ನನಗೆ ಶಿವಾಜಿನಗರ್ ಟ್ರೇಲರ್ ನೋಡಾದ್ಮೇಲೆ ಎಲ್ಲೋ ಒಂದು ಕಡೆ ಗೂಸ್ ಬಂಪ್ಸ್ ಬಂತು. ಐ ಮೀನ್ ನಿಮ್ಮ ಆ್ಯಕ್ಷನ್ ಅಷ್ಟು ಚೆನ್ನಾಗಿ ನನಗೆ ಅನ್ನಿಸ್ತು. ಸೊ ಇನ್ನೂ ಒಂದು ಹೇಳಂದರೆ, ಎಷ್ಟೊಂದು ಕಡೆಯಿಂದ ಸೋರ್ಸಸ್ಸಿಂದ ಕೂಡ ಕೇಳಿದ್ದೀನಿ, ಶಿವಾಜಿನಗರ ಚಿತ್ರ ಶೂಟ್ ಮಾಡಬೇಕಾದ್ರೆ ಅಲ್ಲಿರುವಂಥ ನಿಮ್ಮ ಫ್ಯಾನ್ಸ್ಗಳು ಎಲ್ಲೆಲ್ಲಿಂದನೋ ಬಂದು ನಿಮಗೋಸ್ಕರ ಬಾಯ್ ಅಂತ ಹೇಳಿ ಬಿರಿಯಾನಿ ಎಲ್ಲ ತಂದು ಕೊಟ್ಟಿದ್ದು ಉಂಟಂತೆ. ಸೊ ಐ ಮೀನ್ ಅಷ್ಟೊಂದು ಫ್ಯಾನ್ ಫಾಲೋವರ್ಸ್ ಇದ್ದಾರೆ, ನಿಮಗೋಸ್ಕರ ಎಲ್ಲಿಂದನೋ ಬಿರಿಯಾನಿ ಎಲ್ಲ ಮಾಡ್ಕೊಂಬರ್ತಾರೆ. ನಮ್ಗೆ ಯಾರೋ ಮಾಡ್ಕೊಬರಲ್ಲ ಬಿಡಿ, ಸದ್ಯಕ್ಕೆ ನೀವು ಕೊಡ್ತಿಲ್ಲ. ಪ್ಯಾಟೆ ಹುಡುಗಿ ನೋಡ್ಕೊಂಡಿರಿ, ಎಲ್ಲಿ ಸಿಕ್ಕರು ಹಿಡಿದಾಕೊಂಡು ಬಿರಿಯಾನಿ ತಿನ್ನಿಸ್ತಾರೆ. ಓಕೆ. ಸೊ ಮತ್ತು ಇವಾಗ ಸದ್ಯಕ್ಕೆ ಸಿಂಹಾದ್ರಿ ಸೆಟ್ಟಲ್ಲೂ ಕೂಡ ಇದ್ದೀರಾ. ನನಗೆ ಒಂದೇನಪ್ಪ ಅಂತಂದರೆ, ತುಂಬ ಟ್ರಾನ್ಸಿಷನ್ ಇದೆ ಎರಡೂ ಪಾತ್ರದಲ್ಲಿ. ಶಿವಾಜಿನಗರ್ ಎಂಟೈರ್ಲಿ ಅ ಡಿಫ್ರೆಂಟ್ ಕ್ಯಾರೆಕ್ಟರ್, ಸಿಂಹಾದ್ರಿಗೆ ಬಂದರೆ ಇದು ಎಂಟೈರ್ಲಿ ಅ ಡಿಫ್ರೆಂಟ್ ಕ್ಯಾರೆಕ್ಟರ್. ಆ್ಯಂಡ್ ಅಟ್ ಎ ಟೈಮ್ ಎರಡೂ ಸಿನಿಮಾಗೆ ಶೂಟ್ ಮಾಡ್ತಿರ್ತೀರ. ಸೊ ಏನಂತಾರೆ ವಲ್ನರಬಿಲಿಟಿ, ಅಷ್ಟೊಂದು ಯುನೀಕ್ನೆಸ್ ಹೇಗೆ ನಿಮ್ಮ ಆ್ಯಕ್ಟಿಂಗಲ್ಲಿ ಬರುತ್ತೆ? ಯಾಕಂದರೆ ಎರಡಕ್ಕೂ ಕೂಡ ಸ್ವಿಚ್ ಆನ್ ಸ್ವಿಚ್ ಆಫ್ ಆಗ್ತಿರ್ತೀರಾ ನೀವು ಕ್ಯಾರೆಕ್ಟರ್. ಸ್ಪೆಷಲಿ ಆ್ಯಕ್ಟಿಂಗ್ ಅಂದ್ರೆ ಅದು. ಅಂದರೆ ಈಗ ಒಂದು 20 ದಿವಸ ಇಲ್ಲಿ ವರ್ಕ್ ಮಾಡಿರ್ತೀವಿ, ತಿರ್ಗಿ ಇನ್ನೊಂದು ಕ್ಯಾರೆಕ್ಟರ್ ಹೋಗ್ತೀವಿ, ಇನ್ನೊಂದು ಸಿನಿಮಾ ಮಾಡ್ತೀವಿ. ಸೊ ಎಲ್ಲದಕ್ಕೂ ಪರ್ಫಾರ್ಮೆನ್ಸೇ ಮುಖ್ಯ ಆಗುತ್ತೆ. ಅದೊಂದು ಹಠ ನಂಗೆ ಆಗಲಿಲ್ಲ, ನಾನು ತುಂಬ ವ್ಯತ್ಯಾಸವಾಗಿ ಮಾಡ್ತಿರ್ಬೇಕು ಅನ್ನೋದು. ಸೊ ಹಾಗೆ ಸಿನಿಮಾ ಟು ಸಿನಿಮಾ ಗೆಟಪ್ ಚೇಂಜ್ ಮಾಡ್ತೀನಿ, ಪರ್ಫಾರ್ಮೆನ್ಸ್ನ ಚೇಂಜ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಎಲ್ಲೋ ಒಂದು ಕಡೆ ತುಂಬ ಫ್ಯಾಮಿಲಿ ಟಚ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸರ್, ಇನ್ನು ಶಿವಾಜಿನಗರ್ ಸಿನಿಮಾ ರಾಮು ಬ್ಯಾನರ್ಸಲ್ಲಿ ಮಾಡ್ತಿದ್ರೆ, ಇಟ್ಸ್ ಒನ್ ಆಫ್ ದ ಪ್ರೆಸ್ಟೀಜಿಯಸ್ ಬ್ಯಾನರ್. ಆ್ಯಂಡ್ ನಮಗೂ ಕೂಡ ಯಾವಾಗ ರಿಲೀಸ್ ಆಗ್ತಿದೆ ಅನ್ನೋ ಕಾತುರ ಖಂಡಿತ ಇದೆ. ಆ್ಯಂಡ್ ಇದ್ರ ಬಗ್ಗೆ ಸುಮಾರು ಪ್ರಶ್ನೆಗಳು ಬಂದ್ಬಿಟ್ಟಿದೆ. ನಿಮ್ಮನ್ನ ಖುದ್ದಾಗಿ ನಮ್ಮ ವೀಕ್ಷಕರಿಗೆ ಕೇಳಿದ್ದಾರೆ ಪ್ರಶ್ನೆಗಳು, ಅದ್ರ ಬಗ್ಗೆ ಮಾತಾಡೋಣ. ಆದರೆ ಅದಕ್ಕಿಂತ ಮುಂಚೆ ಶಿವಾಜಿನಗರ ಸಿನಿಮಾಲಿ ಸೂಪರ್ ಡೈಲಾಗ್ಸ್ ಇದೆ ಅಂತ ಕೇಳಿದ್ದೀನಿ. ಆ್ಯಂಡ್ ನನಗೆ ನೀವು ಸ್ಪೆಷಲಿ ಒಂದು ಡೈಲಾಗ್ ಹೇಳಬೇಕು. ಆ್ಯಂಡ್ ಅದಕ್ಕಿಂತ ಮುಂಚೆ ನನಗೆ ನೀವು ಈ ಗ್ಲಾಸ್ ಹಾಕೊಂಡು ಆ ಡೈಲಾಗ್ ಹೇಳಬೇಕು.
ಖಂಡಿತ. ಯಾವ ಡೈಲಾಗ್ ಆದ್ರೂ ಪರವಾಗಿಲ್ಲ, ನಿಮ್ಗೆ ಇಷ್ಟವಾದಂತ ಒಂದು ಡೈಲಾಗು ಹಾಕೊಂಡು ಅದೇ ಗತ್ತಲ್ಲಿ ಹೇಳಬೇಕು ನಮಗೋಸ್ಕರ. हर बुराई का अंजाम बुराई होता है, ये अल्लाह ताला का फरमान है, अल्लाहु अकबर. ಒಂದು ಆ ಟ್ರೇಲರ್ ಅಲ್ಲಿ ನೋಡಿದ್ವಲ್ಲ ಒಂದು ಗ್ಲಿಮ್ಸ್ ಅಲ್ಲಿ, ಈಗ ತಾನೇ ಸೆಟ್ ಅಲ್ಲಿ ನೋಡಿದ್ವಿ, ನಾನು ನಕ್ಬಿಟ್ಟೆ, ಸಾಲ ಏನೋ ಹೇಳಿದ್ರಲ್ಲ, ತುಂಬಾ ಗತ್ತಲ್ಲಿದೆ ಆ ಡೈಲಾಗ್ ಹೇಳಕ್ಕೆ. कौन सा है करे ಓ ಮೈ ಗಾಡ್, ಅಮೇಜಿಂಗ್. पंटर क्या तुम ना आ जाओ ಅಂತ. ಸೂಪರ್. ಎನಿವೇ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸ್ಮಿತಾ ಪಟೇಲ್ ಅವರೇ, ನಮ್ಮ ಕನ್ನಡದ ಸ್ಮಿತಾ ಪಟೇಲ್ ನೀವು. ಅಬ್ಬಾ, ಎಸ್, ಹೊಸ ಬಿರುದು ಕೊಟ್ಬಿಟ್ರು. ಎನಿವೇ ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತಷ್ಟು ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ವಿ. ಇವಾಗ ಸಿಂಹಾದ್ರಿ ಸೆಟ್ ಅಲ್ಲಿ ಇದ್ದೀರಾ. ನಿಮ್ಮ ಹೀರೋಯಿನ್ ಯಾರು ಸಿಂಹಾದ್ರಿ ಸಿನಿಮಾದ ಹೀರೋಯಿನ್? ಅದೇ ನಮ್ಮ ಸೌಂದರ್ಯ ಅವರು, ಜಯಮಾಲಾ ಮೇಡಮ್ ಅವರ. ಸೊ ಹೇಗಿದೆ ಕೆಮಿಸ್ಟ್ರಿ ಅವ್ರ ಜೊತೆ ವರ್ಕ್ ಮಾಡ್ತಿರೋದು? ಫಾರ್ ದ ಫಸ್ಟ್ ಟೈಮ್ ನೀವು ಮತ್ತೆ ಸೌಂದರ್ಯ ಜಯಮಾಲಾ ಈ ಸಿನಿಮಾ ಮಾಡ್ತಾರೆ. ಚೆನ್ನಾಗಿದೆ. ಓಕೆ ಸರ್. ಸರ್, ಇನ್ನು ನಮ್ಮ ರಾಜ್ ಮ್ಯೂಸಿಕ್ ಕರ್ನಾಟಕ ಪೇಜಲ್ಲಿ ನಿಮಗೋಸ್ಕರ ಅಂತಲೇ ತುಂಬಾ ಪ್ರಶ್ನೆಗಳು ಕಾಯ್ತಿದೆ. ಸೊ ನಾವು ಹೇಳಿದ್ವಿ ದುನಿಯಾ ವಿಜಯ್ ಅವರ ನೇರ ಉತ್ತರ ನಿಮ್ಮ ಪ್ರಶ್ನೆಗೆ ಅಂತ. ಸೊ ಆ ಪ್ರಶ್ನೆನ ಉತ್ತರಿಸೋಕ್ಕೆ ರೆಡಿ ಇದ್ದೀರಾ ಸರ್? ಖಂಡಿತವಾಗಿ. ವೀಕ್ಷಕರೇ, ಇನ್ನು ನಮ್ಮ ರಾಜ್ ಮ್ಯೂಸಿಕ್ ಕರ್ನಾಟಕ ಪೇಜಲ್ಲಿ ನೀವೇನೇ ಖುದ್ದಾಗಿ ಲೈಕ್ ಮಾಡಿ ನಮ್ಮ ದುನಿಯಾ ವಿಜಯ್ ಅವ್ರಿಗೆ ಕೇಳುವಂಥ ಪ್ರಶ್ನೆಗಳಂತೂ ಹಲವಾರಿದೆ. ಆ್ಯಂಡ್ ಇವತ್ತು ನಾವು ಸಿಂಹಾದ್ರಿ ಸೆಟ್ಗೆ ಬಂದ್ಬಿಟ್ಟು ಖುದ್ದಾಗಿ ನೀವೇ ಆನ್ಸರ್ ಮಾಡಬೇಕು ಅಂತ ಕೂಡ ಹೇಳಿದ್ವಿ. ಸೊ ನಿಮ್ಮ ಪ್ರಶ್ನೆಗಳಿಗೆ ದುನಿಯಾ ವಿಜಯ್ ಅವರು ಈಗ ನೇರ ಉತ್ತರವನ್ನ ಕೊಡ್ತಾರೆ. ಸೊ ಶುರು ಮಾಡೋಣ ಸರ್. ಎಸ್. ಸೊ ಮೊದಲನೇ ಪ್ರಶ್ನೆ ಶಂಭು ದುನಿಯಾ ಅವ್ರು ಹೇಳ್ತಿದ್ದಾರೆ, ಥ್ಯಾಂಕ್ ಯು ರಾಜ್ ಮ್ಯೂಸಿಕ್ ಅಂತ. ಯಾಕಂದ್ರೆ ನಿಮ್ಮನ್ನ ಈ ಒಂದು ಪ್ರಶ್ನೆಗೆ ನಿಮ್ಮನ್ನ ಇಂಥ ಪ್ರಶ್ನೆಗಳನ್ನ ಕೇಳ್ತಿರೋದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ರಾಜ್. ಶಂಭು ದುನಿಯಾ ಅವರೇ, ನಿಮಗೂ ಕೂಡ ಥ್ಯಾಂಕ್ಸ್. ಸೂಪರ್. ಅರ್ಜುನ್ ದರ್ಶನ್ ಕೇಳ್ತಿದ್ರೆ, ಅಣ್ಣ ನೀವು ದುನಿಯಾ ಫಿಲ್ಮ್ ತರ ರೋಲ್ ಮಾಡಬೇಕು ಆ್ಯಂಡ್ ನಿಮ್ಮ ಫಿಲ್ಮ್ಗೆ ಆಲ್ ದಿ ಬೆಸ್ಟ್. ಅರ್ಜುನ್ ದರ್ಶನ್ ಅವರೇ, ಖಂಡಿತವಾಗ್ಲೂ ಮಾಡ್ತೀನಿ. ನಾನು ಕೂಡ ಕಾಯ್ತಾ ಇದ್ದೀನಿ. ಅಂತ ಕತೆ ಸಿಕ್ಕಿದ ಕೂಡಲೇ ಹಳೆ ಚಪ್ಪಲಿ, ಹಳೆ ಬ್ಯಾಗು, ಕಿತ್ತೋಗಿರೋ ಬಟ್ಟೆ ಹಾಕೊಂಡು ನೀಟಾಗಿ ಬರ್ತೀನಿ. ಸೂಪರ್. ಹಾಗೆ ಇವರು ದರ್ಶನ್ ಅವರ ಫ್ಯಾನ್ ಅನ್ಸುತ್ತೆ ಕೂಡ, ಹಾಗೆ ನಿಮ್ಮ ಫ್ಯಾನ್. ದರ್ಶನ್ ಅಣ್ಣ ನೀವು ಯಾವಾಗ ಫಿಲ್ಮ್ ಮಾಡ್ತೀರಾ ಪ್ಲೀಸ್ ಟೆಲ್ ಮಿ ಅಂತಿದ್ದಾರೆ. ಆದಷ್ಟು ಜಲ್ದಿ ಮಾಡ್ತೀವಿ, ಮಾತುಕತೆ ಮಾಡ್ತೀವಿ ಖಂಡಿತವಾಗ್ಲೂ ನಿಮಗೋಸ್ಕರನೇ. ಸೂಪರ್ ಆಗಿರುತ್ತೆ ಕಾಂಬಿನೇಷನ್, ಬ್ಲ್ಯಾಕ್ ಕೋಬ್ರಾ ಅಲ್ಲಿ ಚಾಲೆಂಜಿಂಗ್ ಸ್ಟಾರ್. ಸೂಪರ್. ಆದರ್ಶ್ ಅವರು ಮೆಸೇಜ್ ಅನ್ನ ಕಳಿಸಿದರೆ, ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಯು. 8 ಪ್ಯಾಕ್ ಬೆಳೆಸಿ ಒಳ್ಳೆ ಪೌರಾಣಿಕ ಸಿನಿಮಾ ನಿಮಗೆ ನಿಮ್ಮ ಬಾಡಿಗೆ ಸೂಟ್ ಆಗುತ್ತೆ. ಯಾವ್ದಾದ್ರು ಪೌರಾಣಿಕ ಸ್ಟೋರಿ ಸಿಕ್ಕರೆ ಸಿನಿಮಾ ಮಾಡಿ ಅಂತಿದ್ದಾರೆ. ಅವ್ರ ಹೆಸರೇನು? ಆದರ್ಶ್. ಆದರ್ಶ್, ಖಂಡಿತವಾಗ್ಲೂ ಪೌರಾಣಿಕ ಮಾಡ್ತೀನಿ. ನಾನು ಬೆಳೆದು ಬಂದಿದ್ದೆ ಪೌರಾಣಿಕ ನಾಟಕಗಳನ್ನು ಮಾಡ್ತಾ. ಆದಷ್ಟು ಜಲ್ದಿ ಪ್ರಯತ್ನ ಪಡ್ತೀನಿ. ನನಗೂ ಕೂಡ ಆಸೆ ಇದೆ, ಯಾಕಂದ್ರೆ ಅಣ್ಣವ್ರನ್ನ ಅಷ್ಟೊಂದು ಪೌರಾಣಿಕ ಸಿನಿಮಾಗಳಲ್ಲಿ ನೋಡಿದ್ದೀನಿ. ನನಗೆ ದುನಿಯಾ ವಿಜಯ್ ಅವರು ಪೌರಾಣಿಕ ಸಿನಿಮಾ ಮಾಡಬೇಕು ಅಂತ ತುಂಬಾ ಆಸೆ ಇದೆ. ಸೊ ಬೇಗ ಮಾಡಿ, ಆದಷ್ಟು ಜಲ್ದಿ ಮಾಡಿ. ಹಾಗೆ ಸಾಗರ್ ಮತ್ತೊಂದು ಕ್ವೆಶ್ಚನ್ ಅನ್ನ ಕೇಳಿದ್ದಾರೆ, ಸರ್ ನೀವು ಅಪ್ಪು ಜೊತೆ ಮೂವಿ ಮಾಡಿ ಸ್ವಲ್ಪ ಡಾನ್ಸ್ ನ ಇಂಪ್ರೂವ್ ಮಾಡಿ ಅಂಡ್ ಆಲ್ ದಿ ಬೆಸ್ಟ್ ಅಂತಿದ್ದಾರೆ. ಖಂಡಿತವಾಗ್ಲೂ ಸಾಗರ್ ಅವರೇ, ಎಲ್ಲರೂ ಡ್ಯಾನ್ಸ್ ಮಾಡ್ಬಿಟ್ರೆ ಫೈಟ್ ಮಾಡೋರು ಯಾರು? ನಾನು ಫೈಟ್ ಮಾಡೋಕ್ಕೋಸ್ಕರನೇ ಇದ್ದೀನಿ, ಫೈಟ್ ಮಾಡ್ತಾನೆ ಇರ್ತೀನಿ. ನಿಮಗೋಸ್ಕರ ಡ್ಯಾನ್ಸ್ ಕೂಡ ಮಾಡ್ತೀನಿ, ಡೋಂಟ್ ವರಿ. ಹಾಗೆ ಇವರು ನಿಮ್ಮ 6 ಪ್ಯಾಕ್ ಫ್ಯಾನ್ ಅನ್ಸುತ್ತೆ. ಹೌ ಮೆನಿ ಮಂತ್ಸ್ ಯು ಹ್ಯಾವ್ ಟೇಕನ್ ಟು ಬಿಲ್ಡ್ ಯುವರ್ ಬಾಡಿ, ಪ್ಲೀಸ್ ಆನ್ಸರ್ ಮಿ ಅಂತಿದ್ದಾರೆ. ನನಗೊಂದು 18 ವರ್ಷದ ಪರಿಶ್ರಮ ಇದೆ ಇದರಲ್ಲಿ. ಓ ಮೈ ಗಾಡ್. ನಾನು 18 ವರ್ಷ ಹುಡುಗ ಇರಬೇಕಾದ್ರೆ ಜಿಮ್ಗೆ ಅಂತ ಹೋಗಿದ್ದು. ಸೊ ಹಂಗಾಗಿ ಆಫ್ ಆ್ಯಂಡ್ ಡೌನ್ ಮಾಡ್ತಾನೆ ಇರ್ತೀನಿ. ಮೊದಲು ನ್ಯಾಷನಲ್ ಲೆವೆಲ್ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ರೆಪ್ರೆಸೆಂಟ್ ಮಾಡಬೇಕಾಗಿತ್ತು, ಮಾಡೋಕ್ಕಾಗಲಿಲ್ಲ, ಬಿಟ್ಟೆ. ಸ್ಟೇಟ್ ಲೆವೆಲೆಲ್ಲ ಮಾಡಿದ್ದೆ. ಆಮೇಲೆ ಬ್ಯಾಂಗ್ಳೂರಲ್ಲೇ 2 ಟೈಟ್ಲು ವಿನ್ ಮಾಡಿದ್ದೆ. ಈಗ ಏನಂದರೆ ಕ್ಯಾರೆಕ್ಟ್ರಿಗೆ ಏನು ಅವಶ್ಯಕತೆ ಇದೆಯೋ, ಎಲ್ಲೋ ಒಂದು ಸಿನಿಮಾಗೆ ಸಣ್ಣ ಆಗಬೇಕು ಸಣ್ಣ ಆಗ್ತೀನಿ, ಈ ಸಿಂಹಾದ್ರಿಗೆ ದಪ್ಪ ಇರಬೇಕು ದಪ್ಪ ಆಗ್ತೀನಿ, ಹಿಂಗೆ ಚೇಂಜ್ ಓವರ್ ಮಾಡ್ತಾನೆ ಇರ್ತೀನಿ ಬಾಡಿ ಮೇಲೆ. ವೀಕ್ಷಕರೇ, ನೀವು ಬಾಲಿವುಡಲ್ಲಿ ಬೇರೆ ಕಡೆ ಎಲ್ಲ ನೋಡಿರ್ತೀರಾ, ಇದಕ್ಕೋಸ್ಕರ ಅಂದರೆ ಆ ಒಂದು ಸಿನಿಮಾಗೋಸ್ಕರ ಇಂಜೆಕ್ಷನ್ ತೊಗೊಂಡು ಬಾಡಿ ಬೆಳೆಸ್ಕೊಂಡು ಆ ಥರ ಎಲ್ಲ ಮಾಡ್ತಾರೆ. ಬಟ್ 18 ಇಯರ್ಸಿಂದ ಇಲ್ಲಿವರೆಗೂ ಸಸ್ಟೇನ್ಡ್ ಕಮಿಟ್ಮೆಂಟ್, ಡೆಡಿಕೇಶನ್ ಇರುವಂಥ ದುನಿಯಾ ವಿಜಯ್ ಅವರು. ಸೊ ಈ ಥರ ಬಾಡಿ ಬೇಕಂದ್ರೆ ನಿಮಗೂ ಕೂಡ ಅಷ್ಟೇ ಡೆಡಿಕೇಶನ್ ಇರಬೇಕು. ಏನೇ ಮುಂದಿನ ಪ್ರಶ್ನೆ, ಯಾವತ್ತೂ ನಾವು ತಗೋಬೇಕಾಗಿರೋದು ಬ್ರೈನ್ಗೆ ಎಫೆಕ್ಟು, ಖಂಡಿತವಾಗ್ಲೂ ವರ್ಕ್ ಆಗತ್ತೆ. ಶರಣ ಗೌಡ ಮೆಸೇಜ್ ಕಳಿಸಿದ್ರೆ, ಅಣ್ಣ ಐ ಲವ್ ಯು, ಪ್ಲೀಸ್ ಬೇಗ ಫಿಲ್ಮ್ ರಿಲೀಸ್ ಮಾಡು ಶಿವಾಜಿನಗರ್ ಸಿನಿಮಾ ಅಂತ. ಶರಣ್ ಗೌಡ, ಐ ಲವ್ ಯು ಟು, ಖಂಡಿತವಾಗ್ಲೂ ರಿಲೀಸ್ ಆಗತ್ತೆ ಆದಷ್ಟು ಜಲ್ದಿ. ಹಾಗೆ ಮುರುಗನ್ ವಿಜಯ್ ಕೂಡ ಮೆಸೇಜ್ ಅನ್ನ ಕಳಿಸಿದ್ದಾರೆ, ಶಿವಾಜಿನಗರ್ ಟೈಟಲ್ ಓಕೆ, ಬಟ್ ಎಲ್ಲ ನಿಜ ತೋರಿಸಿದ್ದೀರಾ ಹೇಳಿ ಅಂತ ಕೇಳ್ತಾ ಇದ್ದಾರೆ. ಮುರುಗನ್ ಅವರೇ, ಸಿನಿಮಾಲೆಲ್ಲ ನಿಜ ತೋರ್ಸೋಕ್ಕಾಗಲ್ಲ, ಕೆಲವು ಸಿನಿಮ್ಯಾಟಿಕ್ ಕೂಡ ಇರುತ್ತೆ. ಸೊ ಹಂಗಾಗಿ ಸಿನಿಮಾನ ನೋಡಿ ಎಂಜಾಯ್ ಮಾಡಿ ಮುರುಗನ್ ಅವರೇ. ಅದಕ್ಕೆ ಅದನ್ನ ಸಿನಿಮಾ ಜಗತ್ತು ಅಂತ ಹೇಳ್ತೀವಿ. ಲತಾ ಅವರು ಮೆಸೇಜ್ ಅನ್ನ ಕಳಿಸಿದರೆ, ದುನಿಯಾ ವಿಜಯ್ ಸರ್ ನಿಮಗೆ ಹ್ಯಾಟ್ಸ್ ಆಫ್.
ಹಾಗೆ ಹೇಳ್ತಿದ್ದಾರೆ ನೀವು ಪ್ರತಿಯೊಂದು ಸಿನಿಮಾಗೂ ನಿಮ್ಮ ರೆಮ್ಯೂನರೇಷನ್ ಅನ್ನ ಇನ್ಕ್ರೀಸ್ ಮಾಡ್ತೀರಾ ಅಂತ. ಈ ರೆಮ್ಯೂನರೇಷನ್ ಇಂಥ ಎಲ್ಲ ವಿಷಯಗಳನ್ನ ಯಾವಾಗಲೂ ಹುಡುಗಿಯರೇ ಕೇಳೋದು. ಸೊ ಈ ಪ್ರಶ್ನೆ ನಿಮಗೆ ಬಂದಿದೆ. ಅವ್ರ ಹೆಸರೇನು? ಲತಾ. ಲತಾ ಅವರೇ, ಖಂಡಿತವಾಗ್ಲೂ ರೈಸ್ ಮಾಡ್ತಾ ಇರ್ತೀವಿ, ಬಿಡಕ್ಕಾಗೋದಿಲ್ಲ. ಹೊಸ ಕಾರ್ ಬೇರೆ ತಗೊಂಡಿದ್ರೆ ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಕಷ್ಟಪಟ್ಟು ಬಂದಿದ್ದೀವಲ್ಲ, ಸೊ ಹಂಗಾಗಿ ರೈಸ್ ಮಾಡಲೇಬೇಕು, ಕಷ್ಟಕ್ಕೆ ಒಳ್ಳೆ ಪ್ರತಿಫಲ ಸಿಗಲಿ ಅಂತ. ಓಕೆ, ನಮ್ಮ ಮುಂದಿನ ಪ್ರಶ್ನೆ ವಿಜಯ್ ದೇವ್ಗನ್ ಅವ್ರು ಕಳಿಸಿದ್ದಾರೆ. ಸರ್, ಗಾಂಧಿನಗರಕ್ಕೆ ಬರಲು ಇಷ್ಟಪಡುವಂತ ಹುಡುಗರಿಗೆ ನಿಮ್ಮ ಸಜೆಷನ್ ಏನು? ಗಾಂಧಿನಗರಕ್ಕೆ ಯಾರೇ ಬರ್ತೀರಾ ಅಂದ್ರೂ ಫಸ್ಟು ಒಂದು ಕ್ಷಣ ನಿಂತು ನೀವೇನು ಕಲ್ತಿದ್ದೀರಾ ಯೋಚನೆ ಮಾಡಿ. ಎರಡು ವೇಯಲ್ಲಿ ಬರ್ತಾರೆ ಪಾಪ. ಒಂದು ಯಾರ್ದೋ ಸಪೋರ್ಟ್ ಇದೆ, ದುಡ್ಡಿದೆ ಅಂತ ಬಂದು ಹೀರೋ ಆಗೋಕ್ಕೆ ಹೊರಡೋದು. ಆಮೇಲೆ ಇನ್ನೊಬ್ಬರು ಇನ್ಫ್ಲೂಯೆನ್ಸ್ ಇಟ್ಕೊಂಡು ಹೋಗ್ಬೋದಾ ಅಂತ ಯೋಚನೆ ಮಾಡೋದು. ಅದೆಲ್ಲವನ್ನೂ ಮೀರಿ ನೀವೇನು ಮಾಡ್ತೀರಿ, ಸಿನಿಮಾಗೆ ಅಂತ ಏನೇನು ಮಾಡಬಲ್ಲರಿ ಅದನ್ನು ಯೋಚನೆ ಮಾಡಿ. ಸಿನಿಮಾಗೆ ಅನ್ನೋದೇ ಬೇರೆ ಹೋಮ್ವರ್ಕ್ ಇದೆ. ನಿಮ್ಗೆ ಹೆಂಗೆ ಶಾಲೆಯಲ್ಲಿ ಕಾಲೇಜಲ್ಲಿ ಹೋಮ್ವರ್ಕ್ ಮಾಡಿ ಎಕ್ಸಾಮ್ ಬರೆದು ಪಾಸ್ ಆಗ್ತಿದ್ರು, ಹಂಗೆ ಇಲ್ಲಿ ಯಾರೂ ನಿಮ್ಮನ್ನು ಪರೀಕ್ಷೆ ಮಾಡೋದಿಲ್ಲ. ಗಾಂಧಿನಗರದಲ್ಲಿ ನೀವೇ ಎಫರ್ಟ್ ಹಾಕಿ ಕಲ್ತ್ಕೊಂಡು ಬಂದು ಕಾಲಿಟ್ರೆ ಯಾವತ್ತೂ ಬೆಂಕಿನ ಬಿರುಗಾಳಿನ ಮುಚ್ಚಿಡೋಕ್ಕಾಗಲ್ವೋ ಹಂಗೆ ನಿಮ್ಮ ಟ್ಯಾಲೆಂಟ್ನ ಮುಚ್ಚಿಡೋಕ್ಕಾಗಲ್ಲ, ಮುಂದೆ ಬರ್ಬೋದು. ಆದರೆ ತಲೆ ಕೆಡಿಸ್ಕೋಬೇಡಿ, ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಅದೇ ರೀತಿ ಜಾಕ್ಸನ್ ಮುಟ್ಟಕ್ಕಾಗಲ್ಲ. ಅಜಯ್ ಕುಮಾರ್ ಮತ್ತೊಂದು ಮೆಸೇಜ್ ಅನ್ನ ಕಳಿಸಿದರೆ, ವಿಜಯ್ ಸರ್, ನಾವು ನಿಮ್ಮ ಮಾಸ್ ಲುಕ್ ನಲ್ಲಿ ತುಂಬಾ ನೋಡಿದೀವಿ. ಒಂದರ ಹಿಂದೆ ಒಂದು ಆಕ್ಷನ್ ಮೂವೀಸ್ ಬರ್ತಾನೆ ಇದೆ. ಸೊ ಕ್ಲಾಸ್ ಲುಕ್ ಅಲ್ಲಿ ಯಾವ್ದಾದ್ರು ಫಿಲ್ಮ್ ಮಾಡೋ ಪ್ಲಾನ್ ಇದೆಯಾ? ನಿಮ್ಮನ್ನ ಕ್ಲಾಸ್ ರಾಯಲ್ ಲುಕ್ ಅಲ್ಲಿ ನೋಡೋ ಆಸೆ ಇದೆ. ಖಂಡಿತವಾಗ್ಲೂ ಪ್ಲಾನ್ ಮಾಡ್ತಾ ಇದೀವಿ, ಆದಷ್ಟು ಜಲ್ದಿ ಬರ್ತೀನಿ ಕ್ಲಾಸ್ ಲುಕ್ ಅಲ್ಲಿ. ಹಾಗೆ ಅಭಿಷೇಕ್ ಕಿಂಗ್ ಅವರು ಮೆಸೇಜ್ ಅನ್ನ ಕಳಿಸಿದ್ದಾರೆ. ನಿಮಗೆ ನೆಗೆಟಿವ್ ರೋಲ್ ಮಾಡುವಂತ ಪ್ಲಾನ್ ಏನಾದ್ರೂ ಇದೆಯಾ? ಯಾಕಂದ್ರೆ ದುನಿಯಾ ಸೂರಿ ಹಾಗೆ ನಿಮ್ಮ ಕಾಂಬಿನೇಷನ್ ಅಲ್ಲಿ ಕೂಡ ಮೂವಿಯನ್ನ ಎಕ್ಸ್ಪೆಕ್ಟ್ ಮಾಡ್ತಿದೀವಿ ಅಂತ ಅಭಿಷೇಕ್ ಕಿಂಗ್ ಮೆಸೇಜ್ ಅನ್ನ. ಅಭಿಷೇಕ್ ಕಿಂಗ್ ಅವರೇ, ಖಂಡಿತವಾಗ್ಲೂ ತುಂಬಾ ಇಷ್ಟ ಇದೆ, ಮಾಡ್ತೀನಿ. ನಾನು ಅದಕ್ಕೆ ಈಗಾಗಲೇ ಡರ್ರಲ್ಲಿ ಶಾರುಖ್ ಖಾನ್ ಮಾಡಿದಾರಲ್ಲ, ಆ ಥರ ಕ್ಯಾರೆಕ್ಟರ್ ಮಾಡಬೇಕು ಅಂತ ತುಂಬ ಇಷ್ಟ. ಕಾಯ್ತಾ ಇದ್ದೀನಿ, ಆ ಸ್ಕ್ರಿಪ್ಟ್ಗೆ ಸಿಕ್ಕರೆ ಖಂಡಿತವಾಗ್ಲೂ ಮಾಡ್ತೀನಿ. ಕನ್ನಡದ ಶಾರುಖ್ ಖಾನ್ ಅಂತ ಪ್ರತಿ ಸರ್ತಿ ನಾನು ಹೇಳ್ತಾನೆ ಇರ್ತೀನಿ. ದುನಿಯಾ ವಿಜಯ್ ಸರ್ ಅವರು ಕೇಳಿದಾರೋ ಇಲ್ವೋ, ಬಟ್ ಎಕ್ಸಾಕ್ಟ್ಲಿ ಹೇಳಬೇಕು ಅಂದರೆ ಆ ಫ್ಲಾಪಿ ಹೇರು, ಆ ಮುಖ ಕನ್ನಡದ ಶಾರುಖ್ ಖಾನ್, ಅದ್ರ ಬಗ್ಗೆ ಡೌಟೇ ಇಲ್ಲ. ಹಾಗೆ ಪ್ರಶಾಂತ್ ಅವರು ಮತ್ತೊಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಕಿರಣ್ ಕಿಟ್ಟಿ ಅವರು ಕೂಡ ಇದೇ ಪ್ರಶ್ನೆಯನ್ನು ಕೇಳಿದ್ದಾರೆ. ಚಿತ್ರದ ನಿಮ್ಮ ಪಾತ್ರದ ಹೆಸರೇನು? ಹೇಗಿದೆ ಪಾತ್ರ? ಶಿವಾಜಿನಗರ. ಎಲ್ಲವೂ ಸಸ್ಪೆನ್ಸ್ ಆಗಿಟ್ಟಿದ್ದೀನಿ, ಯಾಕಂದರೆ ಅದರಲ್ಲಿ ನೀವು ನನ್ನ ಮುಸ್ಲಿಂ ಗೆಟಪಲ್ಲೂ ನೋಡ್ಬೋದು, ಹಿಂದೂ ಗೆಟಪಲ್ಲೂ ನೋಡ್ಬೋದು. ಸೊ ಹಂಗಾಗಿ ಗ್ರೇಟ್ ಕನ್ಫ್ಯೂಷನ್ ಅಂತೂ ಮಾಡೋದಿಲ್ಲ. ಸಿನಿಮಾ ಏನು ಆದಷ್ಟು ಜಲ್ದಿ ತೆರೆಗೆ ಬರ್ತಿದೆ, ಬಂದು ನೋಡಿ, ನಿಮಗೆ ಅರ್ಥ ಆಗಲ್ಲ. ವೀಕ್ಷಕರೇ, ಈ ಪಾತ್ರದ ಬಗ್ಗೆ ಅವ್ರು ಏನು ರಿವೀಲ್ ಮಾಡಕ್ ರೆಡಿ ಇಲ್ಲ, ಬಟ್ ಖಂಡಿತ ಕಾರ್ಯಕ್ರಮ ನೋಡ್ತೀರಿ, ಯಾಕಂದ್ರೆ ಅವ್ರು ಹಾಡೋದು ಇನ್ನೂ ಬಾಕಿ ಇದೆ. ಹಾಗೆ ಮಂಜು ಅಪ್ಪಿ ಅವರು ಮತ್ತೊಂದು ಪ್ರಶ್ನೆನ ಕೇಳಿದ್ದಾರೆ. ಸರ್, ನೀವು ಎಸ್ ನಾರಾಯಣ್ ಕಾಂಬಿನೇಷನ್ ಅಲ್ಲಿ ಫಿಲ್ಮ್ ಮಾಡ್ತೀರಾ? ಖಂಡಿತವಾಗ್ಲು ಮಂಜು ಅಪ್ಪಿ ಅವರೇ, ಎಸ್ ನಾರಾಯಣ್ ಸರ್ ಕಾಂಬಿನೇಷನ್ ಸಿನಿಮಾ ಮಾಡ್ತೀವಿ. ಮಾತುಕತೆ ಮಾಡಿದೀವಿ. ಇಲ್ಲಿ ಒಂದಾಗತ್ತೆ, ಯಾವಾಗ್ಲೂ ಕತೆ ಹುಟ್ಟಬೇಕು. ಕತೆ ಹುಟ್ಟಿದಾಗ ಅದು ಮಾಡೋಕ್ಕೆ ಸಾಧ್ಯ. ಏಕದಮ್ ಸುಮ್ಮನೆ ಸಿನಿಮಾ ಮಾಡ್ತೀವಿ ಅಂದ್ರೆ ಸ್ಕ್ರಿಪ್ಟ್ ಇರಬೇಕು ಕೈಯಲ್ಲಿ. ನಡೀತಾ ಇದೆ ಮಾತುಕತೆ. ಆಮೇಲೆ ತುಂಬ ದೊಡ್ಡ ನಿರ್ದೇಶಕರು ಕೂಡ, ಖಂಡಿತವಾಗ್ಲೂ ಮಾಡ್ತೀವಿ. ಸರ್, ಇನ್ನ ಒಂದು ಪ್ರಶ್ನೆ. ಆಶಾ ಅವರು ಮೆಸೇಜ್ ಅನ್ನ ಕಳಿಸಿದ್ರೆ, ಪ್ರತಿ ಒಂದು ಮೂವಿಯನ್ನ ನೀವು ಮಾಡಬೇಕಾದ್ರೆ ಯಾವ ಒಂದು ಇಂಟೆನ್ಷನ್ ಇಟ್ಕೊಂಡು ಮಾಡ್ತೀರಾ ಅಂತ ಕೇಳ್ತಿದ್ದಾರೆ. ಆಶಾ ಅವರೇ, ಪ್ರತಿಯೊಂದು ಸಿನಿಮಾ ಮಾಡಬೇಕಾದ್ರೂ ಒಂದು ಯೋಚನೆ ಮಾಡ್ತೀವಿ. ತುಂಬ ಏನಾನ ಮುಟ್ಸೋಕ್ಕೆ ಸಾಧ್ಯನಾ ಜನಕ್ಕೆ ಒಂದು ಸಂದೇಶ ಅಂತ ಅನ್ನೋದು ಮುಖ್ಯವಾದ ಪಾಯಿಂಟ್ ಇಟ್ಕೊತೀವಿ. ಅದು ಇಟ್ಕೊಂಡು ಪ್ರಯತ್ನ ಮಾಡ್ತಾ ಇರ್ತೀವಿ. ಯಾಕೆಂದರೆ ಇನ್ನೊಂದು ಸತ್ಯವಾದ ವಿಷಯ ಏನು ಅಂದರೆ, ಎಲ್ಲ ಕಡೆ ಒಳ್ಳೆಯದು ಕೆಟ್ಟದು ಎಲ್ಲವನ್ನೂ ಹೇಳ್ತಾ ಶಾಲೆಯಲ್ಲಿ ಕಾಲೇಜಲ್ಲೆಲ್ಲ ಕಲಿಸ್ತಾ ಬಂದರು. ನಾನೇ ಕಲೀಲಿಲ್ಲ, ಹಂಗನ್ಬಿಟ್ಟು ಜನಕ್ಕೆ ನಾವು ಯಾರು ಒಳ್ಳೆಯದು ಹೇಳೋಕ್ಕಾಗಲ್ಲ. ಓನ್ಲಿ ಥಿಂಗ್ ಇಸ್ ಎಂಟರ್ಟೈನ್ಮೆಂಟ್ ಮಾಡ್ಬೋದು. ಅವ್ರನ್ನ ಕೆಟ್ಟದ್ದು ಹೇಳಿದ್ರೆ ಎಂಟರ್ಟೈನ್ ಮಾಡ್ಬೋದು, ಅದು ನಮ್ಮ ಉದ್ದೇಶ. ಸರ್, ಇವಾಗ ಬೇಕಿರೋದು ಇಷ್ಟೇ, ನೀವು ಬೇರೆಯವರಿಗೆ ಒಳ್ಳೇದು ಮಾಡ್ತಿರೋಲ್ವೋ ಅಟ್ಲೀಸ್ಟ್ ಕೆಟ್ಟದನ್ನು ಮಾಡಬೇಡಿ. ಖಂಡಿತವಾಗ್ಲೂ ಯಾರಿಗೂ ಕೆಟ್ಟದ್ದು ಬಯಸಬೇಡಿ, ಕೆಟ್ಟದ್ದು ಮಾಡಬೇಡಿ. ಕೆಟ್ಟದ್ದು ಮಾಡೋರನ್ನ ಕಂಡ್ರೆ ಹೇಳಿದ ಸರಿಯಾಗಿ ಗುದ್ರಿ ನನಗೇನು. ಮುಂದಿನ ಪ್ರಶ್ನೆ ಶೇಖ್ ಉಮ್ರೇಜ್ ಅವ್ರು ಕಳಿಸಿದ್ದಾರೆ. ಶಿವಾಜಿನಗರ ಚಿತ್ರದ ಆಡಿಯೋ ಲಾಂಚ್ ಯಾವಾಗ ಸರ್? ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ ಯಾವುದು? ಶಿವಾಜಿನಗರದ ಆಡಿಯೋ ಲಾಂಚ್ 20ನೇ ತಾರೀಕು ನನ್ನ ಹುಟ್ಟಿದಬ್ಬದ ದಿವಸ ಆಗುತ್ತೆ. ಆಮೇಲೆ ಆದಷ್ಟು ಜಲ್ದಿ ರಿಲೀಸ್ ಆಗುತ್ತೆ. ಈಗ ಗೊತ್ತಾಯ್ತಲ್ಲ, ಅವರ ಹುಟ್ಟಿದ ಹಬ್ಬ 20ನೇ ತಾರೀಕು ಬರ್ತಿದೆ ಅಂತ. ಯಾರು ಗೊತ್ತು, ನಮ್ಗೆ ಮತ್ತೆ ವಿಜಯ್ ಸರ್ ಸಿಗ್ತಾರೆ, ಮತ್ತೆ ಒಂದು ಸ್ಪೆಷಲ್ ಪ್ರೋಗ್ರಾಮನ್ನು ಖಂಡಿತ ಮಾಡ್ತೀವಿ ಅವರ ಬರ್ತಿಗೆ. ರಮೇಶ್ ಅವರು ಮತ್ತೊಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಜಾನಿ ಪಾರ್ಟ್ 2 ಯಾವಾಗ ಸರ್? ಪ್ಲೀಸ್ ಆನ್ಸರ್ ಮೀ, ಐ ಆಮ್ ವೇಟಿಂಗ್, ಐ ಆಮ್ ಯೋರ್ ಬಿಗ್ ಫ್ಯಾನ್ ಅಂತ ಮೆಸೇಜ್ ಕಳಿಸಿದ್ದಾರೆ ರಮೇಶ್ ಅವರು. ರಮೇಶ್ ಅವರೇ, ಜಾನಿ ಪಾರ್ಟ್ 2 ಮಾಡಬೇಕು. ಸ್ಕ್ರಿಪ್ಟ್ ವರ್ಕ್ ಎಲ್ಲ ನಡೀತಾ ಇದೆ. ನೋಡೋಣ ಪ್ರೀತಮ್ ಗುಬ್ಬಿ ಅವ್ರು ಯಾವಾಗ
ಅದ್ರ ಬಗ್ಗೆ ಒಲವು ತೋರಿಸಿ ಬರ್ತಾರೋ ಅದು ಖಂಡಿತವಾಗ್ಲೂ ಸೊ ಮಾಡ್ತೀನಿ. ಜಾನಿ ಟೋಲ್ ಮತ್ತೆ ರಮ್ಯಾ ಬರ್ತಾರಾ? ನನ್ನ ಫೇವ್ರೆಟ್ ರಮ್ಯಾ ಅದಕ್ಕೆ. ರಮ್ಯಾ ಅವರು ಖಂಡಿತವಾಗ್ಲೂ ಬರ್ತಾರೆ. ಆಹಾ, ಐ ವುಡ್ ಲವ್ ಟು ಸಿ ಯೋರ್ ಪೇರಿಂಗ್ ಅಗೆ. ಬರ್ತಾರೆ. ರಾಜು ಅವರು ಮತ್ತೊಂದು ಮೆಸೇಜ್ ಅನ್ನ ಕಳಿಸಿದ್ದಾರೆ. ಅಣ್ಣ, ನಾನು ಶಿವಾಜಿನಗರದಲ್ಲೇ ಇದ್ದೀನಿ, ನಿಮ್ಮನ್ನ ಒಂದ್ಸಲಿ ನೋಡಿದ್ದೀನಿ, ಮತ್ತೆ ಯಾವಾಗ ಬರ್ತೀರಾ ಶಿವಾಜಿನಗರಕ್ಕೆ ಅಂತ ಶಿವಾಜಿನಗರಕ್ಕೆ ಆಕ್ಚುಲಿ ನಾನು ಆಲ್ ಓವರ್ ಬ್ಯಾಂಗ್ಳೂರ್ ಸಿಟಿ ಗೊತ್ತಾಗ್ದಂಗೆ ಓಡಾಡ್ತಾನೆ ಇರ್ತೀನಿ. ಯಾಕಂದ್ರೆ ನಾನು ಹೊರಗಡೆ ನೆಮ್ಮದಿಯಾಗಿ ಓಡಾಡಿ 7 ವರ್ಷ ಆಗಿದೆ. ಸೊ ಹಂಗೆ ಗೊತ್ತಾಗ್ದಂಗೆ ಓಡಾಡ್ತಾನೆ ಇರ್ತೀನಿ. ಖಂಡಿತವಾಗ್ಲೂ ತಾವು ಬಂದಾಗ ನಾನು ಭೇಟಿಯಾಗಿ ತಾವು ಕನಸು ನಾನು ಭೇಟಿ ಆಗ್ತೀನಿ ಅಲ್ವಾ? ನಮ್ಮ ಕೈಗೆ ಸಿಗಲ್ಲ, ಇನ್ನು ಎಲ್ಲರೂ ಕೈಗೆ ಸಿಗ್ತಾರಾ? ಹೋಗ್ಲಿ ಬಿಡಿ. ಹಾಗೆ ಮತ್ತೊಂದು ಮೆಸೇಜನ್ನ ಕಳಿಸಿದರೆ ಆನಂದ್ ರಾಜ್ ಅವರು, ನೀವು ಡೈಲಿ ಇದೊಂಥರ ಇಂಟ್ರೆಸ್ಟಿಂಗ್ ಆಗಿದೆ ಪ್ರಶ್ನೆ, ಎಷ್ಟು kg ನಾನ್ ವೆಜ್ ತಿಂತೀರಾ ಅಂತ ಕಳಿಸಿದ್ದಾರೆ. ನಾನು ಡೈಲಿ ಆಲ್ಮೋಸ್ಟ್ 1 kg ವರೆಗೂ ನಾನ್ ವೆಜ್ ತಿಂತೀನಿ. ಅಯ್ಯಪ್ಪ, ಎಸ್. ಯಾಕೆ 1 kg? ದುನಿಯಾ ವಿಜಿ ನಿಂಗೆ ನೋಡ್ಬೇಕಲ್ಲ ಎಲ್ಲರೂ. ಸೂಪರ್. ಸೊ ಗೊತ್ತಾಯ್ತಲ್ಲ, ನಿಮಗೂ ಕೂಡ ದುನಿಯಾ ವಿಜಯ್ ಅವ್ರ ಥರ ಮಜಾ 1 kg ಪಕ್ಕ ಫಿಕ್ಸ್ ಮಾಡ್ಕೊಳ್ಳಿ. ಹಾಗೆ ವೆಂಕಟ್ ಗೌಡ ಅವರು ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ, ನೀವು ಹಿಸ್ಟಾರಿಕ್ ಮೂವಿನಲ್ಲಿ ಯಾವಾಗ ಆಕ್ಟ್ ಮಾಡ್ತೀರಾ ಅಂತ. ಆದಷ್ಟು ಜಲ್ದಿ ಹಿಸ್ಟಾರಿಕಲ್ ಮೂವಿಲಿ ಮಾಡ್ತೀನಿ. ನನಗೂ ತುಂಬಾ ಆಸೆ ಇದೆ. ಆ ಥರ ಪ್ರೊಡ್ಯೂಸರ್ ಸಿಕ್ಕಿದಾಗ ಖಂಡಿತವಾಗ್ಲೂ ಮಾಡ್ತೀನಿ. ಓಕೆ. ಮಹಮ್ಮದ್ ಸಿಂಗಾಪುರ್ ಅಂತ ಇವ್ರ ಹೆಸರು, ಒಂಥರ ಚೆನ್ನಾಗಿದೆ. ಮಹಮ್ಮದ್ ಸಿಂಗಾಪುರ್ ಇವ್ರು ಹೇಳ್ತಿದ್ದಾರೆ, ಸರ್ ನೀವು ಇರೋ ನಗರ ಯಾವುದು ಮೂವಿ ಆ್ಯಂಡ್ ಇರೋ ನಗರ ಯಾವುದು ಅಂತ ಕೇಳ್ತಿದ್ದಾರೆ. ಹಾಗೆ ಶಿವಾಜಿನಗರ ಮೂವಿ ಮತ್ತೆ ಸಾಂಗ್ಸ್ ಯಾವಾಗ ರಿಲೀಸ್ ಆಗ್ತಿದೆ? 20ನೇ ತಾರೀಕು ಮೇಲೆ ತಾವು ಶಿವಾಜಿನಗರ ಸಿನಿಮಾದ ಎಲ್ಲ ಸಾಂಗ್ಸ್ ನೋಡ್ಬೋದು. ನೀವು ಇರೋ ನಗರ ನಾನಿರೋದು ಕತ್ರಿಗುಪ್ಪೆಯಲ್ಲಿ. ಅಲ್ಲ ಪಾಪ, ನಮ್ಮ ಆಡಿಯನ್ಸ್ಗೆ ನಾವು ಏನೋ ಮಿಸ್ ಔಟ್ ಮಾಡಕ್ಕಿಲ್ಲ ಅಲ್ವಾ, ಅದಕ್ಕೆ. ವಿಶ್ವ ಕನ್ನಡಿಗ ಮೆಸೇಜ್ ಅನ್ನ ಕಳಿಸಿದರೆ, ಶಿವಾಜಿನಗರ್ ಟ್ರೇಲರ್ ನೋಡ್ದೆ ಗುರು, ಸೂಪರ್, ಫಸ್ಟ್ ಡೇ ಫಸ್ಟ್ ಶೋ ನೋಡ್ತೀನಿ, ಯಾವಾಗ ರಿಲೀಸ್ ಹೇಳ್ಬಿಡು. ವಿಶ್ವ ಕನ್ನಡಿಗ, ಥ್ಯಾಂಕ್ ಯು ಗುರು. ಆದಷ್ಟು ಜಲ್ದಿ ಜನವರಿ ಕೊನೆ ಡೇಟಲ್ಲಿ ಬರ್ತೀವಿ. ಎಂಡ್ ಆಫ್ ದ ಮಂತ್ ಅಲ್ಲಿ ಖಂಡಿತವಾಗ್ಲೂ ಬರ್ತೀವಿ. ವಿಶ್ವ. ಹರ್ಷ ಅವರು ಮೆಸೇಜ್ ಅನ್ನ ಕಳಿಸಿದ್ದಾರೆ, ಸರ್ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಜೆ ಲೆಟರ್ ಇಸ್ ಲಕ್ಕಿ ಫಾರ್ ದುನಿಯಾ ವಿಜಯ್. ಜಂಗ್ಲಿ, ಜರಾಸಂಧ, ಜಾನಿ, ಜಯಮ್ಮನ ಮಗ ಆರ್ ಹಿಟ್. ವಿಲ್ ಜಾಕ್ಸನ್ ಕಂಟಿನ್ಯೂ ದ ಸೇಮ್ ಲಕ್ ಅಂತ ಹರ್ಷ ಅವರು ಮೆಸೇಜ್ ಡೆಫಿನೆಟ್ಲಿ ಜಾಕ್ಸನ್ ಇಸ್ ಎ ಗುಡ್ ಲಕ್ ಫಾರ್ ಮೀ. ಖಂಡಿತ ಹಿಟ್ ಆಗುತ್ತೆ. ಯಾಕಂದ್ರೆ ಇನ್ನು ಜಾಕ್ಸನ್ ಟ್ರೇಲರ್ ಹೊರಗಡೆ ಎಲ್ಲೂ ಕಾಣಿಸ್ಕೊಂಡಿಲ್ಲ, ಬಟ್ ದುನಿಯಾ ವಿಜಯ್ ಅವರು ಅವರ ಪರ್ಸನಲ್ ಫೋನಿಂದ ನಂಗೆ ತೋರಿಸಿದ್ರು. ಆಸಮ್ ಟ್ರೇಲರ್, ಇನ್ನೇನು ನೋಡ್ತೀರಾ, ಜಸ್ಟ್ ವೇಟ್ ಫಾರ್ ಇಟ್. ಅರುಣ್ ಕುಮಾರ್ ಅವರು ಮೆಸೇಜ್ ಅನ್ನ ಕಳಿಸಿದ್ದಾರೆ, ಸರ್ ನೀವು ಮಿಲಿಟರಿ ಮ್ಯಾನ್ ಆಗಿ ಆಕ್ಟ್ ಮಾಡಿ ಸರ್, ನಿಮ್ಮ ಬಾಡಿಗೆ ತುಂಬಾನೇ ಸೂಟ್ ಆಗುತ್ತೆ ಅಂತ ಅರುಣ್ ಅವರು ಮೆಸೇಜ್ ಕಳಿಸಿದ್ದಾರೆ. ನಾನು ಆ್ಯಕ್ಚುಲಿ ಮಿಲಿಟರಿ ಮ್ಯಾನ್ ಥರನೇ ಇರೋದು, ನಾನು ತುಂಬ ಸ್ಟ್ರಿಕ್ಟು ನಾನು. ಸೊ ಹಂಗಾಗಿ ಖಂಡಿತವಾಗ್ಲೂ ಮಾಡ್ತೀನಿ ಅದನ್ನು. ಸೊ ಮಿಲಿಟರಿ ಮ್ಯಾನ್ ಥರ ಅವರ ಡಿಸಿಪ್ಲಿನ್ ಲೈಫನ್ನು ಲೀಡ್ ಮಾಡ್ತಾರೆ ಅಂತ ಗೊತ್ತಾಯ್ತು. ಅದ್ರ ಬಗ್ಗೆ ಮತ್ತಷ್ಟು ಪ್ರಶ್ನೆ ಆಮೇಲೆ ಕೇಳೋಣ. ನವೀನ್ ಅವರು ಮೆಸೇಜ್ ಅನ್ನ ಕಳಿಸಿದ್ದಾರೆ, ನೀವು ತಮಿಳ್ ಫಿಲಮಲ್ಲಿ ಆಕ್ಟ್ ಮಾಡ್ತೀರಾ, ಮಾಡೋದೇ ಆದರೆ ಯಾರ ಜೊತೆ ಮಾಡ್ತೀರಾ? ಖಂಡಿತವಾಗ್ಲೂ ನನಗೆ ಎಲ್ಲ ಭಾಷೆಯಲ್ಲೂ ಮಾಡಬೇಕು ಅಂತ ಆಸೆ ಇದೆ. ನಾಟ್ ಓನ್ಲಿ ತಮಿಳ್, ತೆಲುಗು, ಕನ್ನಡ, ತಮಿಳ್, ಹಿಂದಿ ಎಲ್ಲ ಭಾಷೆಯಲ್ಲೂ ಮಾಡೋಕ್ಕೆ ಆಸೆ ಇದೆ. ನೋಡೋಣ ಮುಂದೆ. ಓಕೆ. ಈಶ್ವರ್ ಅವರು ಮೆಸೇಜ್ ಕಳಿಸಿದ್ದಾರೆ, ನೀವು ಮತ್ತೆ ಇಲ್ಲ, ಶಶಿ ಅವರು ಮೆಸೇಜನ್ನು ಕಳಿಸಿದ್ದಾರೆ, ನೀವು ಮತ್ತೆ ಪುನೀತ್ ರಾಜ್ಕುಮಾರ್ ಅವರ ಜೊತೆ ಯಾವಾಗ ಫಿಲಮ್ ಮಾಡ್ತೀರಾ? ಖಂಡಿತವಾಗ್ಲೂ ಮಾಡ್ತೀವಿ, 100% ಮಾಡ್ತೀವಿ. ಓಕೆ, ಸೂಪರ್. ಸುನಿಲ್ ಜಾನಿ ಅವರು ಮೆಸೇಜನ್ನು ಕಳಿಸಿದ್ದಾರೆ, ಅಣ್ಣ ಮಿಸ್ ಮಾಡೋದೇ ಇಲ್ಲ, ಆ್ಯಂಡ್ ಮತ್ತೆ ನೀವು ಸೂರಿ ಯಾವಾಗ ಫಿಲಮ್ ಮಾಡ್ತೀರಾ? ಸೂರಿ ಅವ್ರ ಜೊತೆ. ಸೂರಿ ಅವ್ರಿಗೆ ಆ ಕತೆ ನನ್ನ ಮೇಲೆ ಚೆನ್ನಾಗಿರುತ್ತೆ ಅಂದಾಗ ಖಂಡಿತವಾಗ್ಲೂ ಮಾಡ್ತೀವಿ. ಸೊ ಹಂಗಾಗಿ ಸೂರಿ ಅವರು ಕೂಡ ಅವ್ರ ತಲೆಗೆ ಹೋಗ್ಬೇಕದು ಪಾತ್ರ ಬರಬೇಕು, ಖಂಡಿತವಾಗ್ಲೂ ಮಾಡ್ತೀವಿ. ಇಲ್ಲ, ನಿಜವಾಗ್ಲೂ ಇದು ಅವ್ರೊಬ್ಬರ ಪ್ರಶ್ನೆ ಅಲ್ಲ, ಇಡೀ ಜನತೆಯ ಪ್ರಶ್ನೆ. ಯಾಕಂದರೆ ದುನಿಯಾಲಿ ನಿಮ್ಮನ್ನು ಅಷ್ಟು ಚೆನ್ನಾಗಿ ನೋಡ್ಬಿಟ್ಟಿದ್ದೀವಿ ನಾವು. ಸೊ ಆ ಎಕ್ಸ್ಪೆಕ್ಟೇಷನ್ಸನ್ನ ಮುರಿಯೋಕ್ಕೆ ಸಾಧ್ಯನೇ ಇಲ್ಲ. ಸೊ ನಿಮ್ಮನ್ನ ಸೂರ್ಯ ಅವ್ರನ್ನ ಮತ್ತೆ ನೋಡಬೇಕು ಅನ್ನೋ ಆಸೆ ನನಗೂ ಕೂಡ ಇದೆ. ಸೊ ಅದು ಬೇಗ ಆದಷ್ಟು. ಸಂಕ್ರಾಂತಿ ಹಬ್ಬನ ನಾವಂತೂ ಜೂಮ್ ಜಾಮ್ ಅಂತ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಸಿಂಹಾದ್ರಿ ಸೆಟ್ ಅಲ್ಲಿ ಇದೀವಿ, ಕಾಣಿಸ್ತಿದ್ದಾರೆ ಫುಲ್ ಸ್ಟಾರ್ಸ್, 3 ರೈಸಿಂಗ್ ಸ್ಟಾರ್ಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಎನಿವೆ, ನಾನು ಇವ್ರು ಯಾರು ಅಂತ ಇಂಟ್ರೊಡಕ್ಷನ್ ಮಾಡ್ಕೊಳಕ್ ಆಗಲ್ಲ ದುನಿಯಾ ವಿಜಯ್ ಅವರೇ. ಸೊ ನೀವೇ ಮಾಡ್ಬಿಡಿ, ಯಾರು ಇವರೆಲ್ಲ ಅಂತ. ಇದು ನನ್ನ ತಂಗಿ ಐಶ್ವರ್ಯ ಅಂತ, ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾಳೆ. ಮೋಸ್ಟ್ಲಿ ತುಂಬ ಒಳ್ಳೇದಾಗತ್ತೆ. ಐ ವಿಶ್ ಯು ಗುಡ್ ಲಕ್, ಒಳ್ಳೇದಾಗಲಿ, ಗಾಡ್ ಬ್ಲೆಸ್ ಯು. ಈಗಾಗಲೇ ಇವ್ರ ಪರಿಚಯ ಎಲ್ಲರಿಗೂ ಇದ್ದೇ ಇದೆ. ಇವರು ನನ್ನ ವೈಫ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ. ಈ ಸಿನಿಮಾಲಿ ನನ್ನ ವೈಫ್ ಹಾಕಿನ ಮುಂಚೆ ಇವರೊಂದು ದೊಡ್ಡ ಕಳ್ಳಿ. ಹೌದು, ಆ ದೊಡ್ಡ ಕಳ್ಳಿ ಅಂದ್ರೆ ಈ ಚಿಕ್ಕದೆಲ್ಲ ದೊಡ್ಡದೇ, ಈ ಕೋಕೋನಟ್ ಆಗ್ಲಿ, ಏನಂತೀರಾ, ಗೊನೆ, ಬಾಳೆಗೊನೆ ಕದಿಯೋದೆಲ್ಲ ನಾನು ಮಾಡ್ತೀನಿ ಫಸ್ಟ್ ಹಾಫ್ ಅಲ್ಲಿ. ಕದ್ದು ಬಿಡಿ ಸಿಗರೇಟ್ ಸೇರ್ತಾ ಇರ್ತಾರೆ. ಹೌದು, ಸಿಗರೇಟ್ ಸೇರ್ತೀನಿ ಸಿನಿಮಾದಲ್ಲಿ. ತುಂಬ ಚೆನ್ನಾಗಿ ಬಂದಿದೆ. ಆಲ್ಮೋಸ್ಟ್
ನೀವೇನು ಸಂಪತ್ತಿಗೆ ಸವಾಲಲ್ಲಿ ಮಂಜುಳಾ ಮೇಡಮ್ನ ನೋಡಿದ್ದೀರಾ, ಆ ಥರದ್ದು ಒಂದು ಪಾತ್ರ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆಮೇಲೆ ನನಗೂ ತುಂಬ ಸಂತೋಷ ಆಗ್ತದೆ. 2 ಚೇಂಜ್ ಓವರ್ ಇದೆ ಇವ್ರ ಕ್ಯಾರೆಕ್ಟ್ರಲ್ಲಿ. ಬಿಗಿನಿಂಗಲ್ಲಿ ಕಳ್ಳಿ ಆಗಿರ್ತಾರೆ, ಸೆಕೆಂಡ್ ಹಾಫಲ್ಲಿ ವೈಫ್ ಆಗಿ ತುಂಬ ಹೋಮ್ಲಿ ಆಗಿ ತುಂಬ ಡೀಸೆಂಟಾಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಖುಷಿ ಆಗುತ್ತೆ, ಒಂದು ಒಳ್ಳೆ ಟೀಮು. ಆಮೇಲೆ ಇದೊಂದು ಮುದ್ದಾದ ತಂಗಿ ಇದೆ ಪಾಪ, ಇದು ತುಂಬ ಮುದ್ದಾಗಿ ಆ್ಯಕ್ಟ್ ಮಾಡ್ತಿದೆ. ಇದೊಂದು ನನ್ನ ಮುದ್ದಾದ ತಮ್ಮ, ಮುದ್ದಾಗಿ ಅಂತ ಹೇಳಿ ಅಣ್ಣ ಸಾರಿ ಅಣ್ಣ, ಸಿಂಹದ ಥರ ಅಣ್ಣ ಇದ್ದಾನೆ ನನಗೆ. ಕ್ಯಾರೆಕ್ಟ್ರು ತುಂಬ ಪ್ರೊಟೆಕ್ಟಿವ್ ಕ್ಯಾರೆಕ್ಟರ್ ನನಗೆ. ನನ್ಗೆ ಒಂದೊಂದು ಹೆಜ್ಜೆಲೂ ನನ್ನ ನೋಡ್ಕೊಳ್ಳುವಂಥ ಕ್ಯಾರೆಕ್ಟ್ರು. ರಿಯಲಿ ಇನ್ ರಿಯಲ್ ಲೈಫಲ್ಲೂ ಈ ಥರ ಒಂದು ಅಣ್ಣ ಇರಬೇಕು ಅಂತ ನಂಗೆ ಸಖತ್ ಆಸೆ. ನಾನು ಆಲ್ರೆಡಿ ಅವ್ರ ಅಪ್ಪ ಅಮ್ಮನಿಗೆ ಹೇಳಿ ಲೈಫ್ ಟೈಮ್ ಅಗ್ರಿಮೆಂಟ್ ಹಾಕೊಂಡ್ಬಿಟ್ಟಿದ್ದೀನಿ, ಅವ್ರ ಅಣ್ಣ ಆಗಿರ್ತೀನಿ ಅಂತ. ಸೊ ಹಂಗಾಗಿ ವರಿ ಮಾಡ್ಕೊಳ್ಳೋಗಿಲ್ಲ. ಓಕೆ, ಥ್ಯಾಂಕ್ಸ್ ವಿಜಯಣ್ಣ. ಆ್ಯಂಡ್ ವಿ ವಿಶ್ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇನ್ನೊಂದ್ಸರಿ ಒಟ್ಟಿಗೆ ರೆಡಿ 1 2 3 ನೀವು ಹೇಳ್ಬೇಕು ಒಟ್ಟಿಗೆ 1 2 3 ಗೆ ರೆಡಿ 1 2 3 ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಕೂತು ಬೇಜಾರಾಗ್ತಿತ್ತು. ಸೊ ಸಿಂಹಾದ್ರಿ ಸೆಟ್ಸ್ ಹೇಗಿದೆ ಅಂತ ತೋರಿಸ್ತಿದ್ದಾರೆ ದುನಿಯಾ ವಿಜಯ್ ಅವರು ನಮಗೆ. ಥ್ಯಾಂಕ್ ಯು ಮಾ. ಅಂಡ್ ಮುಂದಿನ ಪ್ರಶ್ನೆ ನೋಡೋಣ. ಅಕ್ಷಯ್ ಕುಲಕರ್ಣಿ ಹೇಳ್ತಿದ್ದಾರೆ, ವಿಜಯ್ ಸರ್ ಹ್ಯಾಪಿ ಸಂಕ್ರಾಂತಿ, ಆಲ್ ದಿ ಬೆಸ್ಟ್ ಫಾರ್ ಯೋರ್ ಶಿವಾಜಿನಗರ ಅಂತ. ಅಕ್ಷಯ್ ಕುಲಕರ್ಣಿ ಅವರೇ, ತಮಗೂ ಕೂಡ ಹ್ಯಾಪಿ ಸಂಕ್ರಾಂತಿ, ಒಳ್ಳೇದಾಗ್ಲಿ. ಪರವಾಗಿಲ್ಲ, ಹೈಟ್ ಮ್ಯಾಚ್ ಆಗತ್ತಲ್ಲ. ಹಾಗೆ ನಾರ್ತ್ ಕರ್ನಾಟಕ ಫುಡ್ ಲವರ್ಸ್ ಅವರು ಒಂದು ಮೆಸೇಜ್ ಅನ್ನ ಕಳಿಸಿದ್ದಾರೆ, ತುಂಬಾನೇ ಚೆನ್ನಾಗಿ ಕಳಿಸಿದ್ದಾರೆ. ನಿಮ್ಮ ರಾತ್ರಿ ಊಟದ ಸಲುವಾಗಿ ನಮ್ಮ ನಾರ್ತ್ ಕರ್ನಾಟಕ ಫುಡ್ ಲವರ್ಸ್ ಕಡೆಯಿಂದ ರೊಟ್ಟಿ ಮತ್ತೆ ಬೆಂಡೆಕಾಯಿ ಪಲ್ಯ ಕಳಿಸ್ಯಾರ, ಮಜಾ ಮಾಡ್ರಿ ಅಂತ ಅವ್ರ ಭಾಷೆಯಲ್ಲಿ ಬಾಳ್ ಚಂದ ಇರ್ತದ ನೋಡ್ರಿ. ಅದೇ ನೋಡಿ ಆ ರೊಟ್ಟಿಯ ಫೋಟೋವನ್ನು ಕೂಡ ಕಳಿಸಿದ್ದಾರೆ. ಬಾಳ್ ಚಂದ ಇರ್ತದೆ ರೊಟ್ಟಿ ಮತ್ತೆ ಬೆಂಡೆಕಾಯಿ ಪಲ್ಯ ಕಳಿಸ್ಯಾರ. ಮತ್ತೆ ಬೆಂಡೆಕಾಯಿ ಪಲ್ಯ ಬಾಳ್ ಚಂದ ಇರ್ತದೆ. ಆಮೇಲೆ ನಿಮ್ ಕಡೆ ಸಿಗೈತಲ್ರಿ ಸಾವ್ಜಿ ಖಾನಾವಳಿಲಿ ಚೆನ್ನಾಗಿ ನಾನ್ ವೆಜ್ ಖಾನಾವಳಿ ಊಟ, ಅದು ಕೂಡ ಬಾರಿ ಚಂದ ಇರ್ತದೆ. ತಗೋರಿ, ಒಳ್ಳೇದಾಯ್ತು. ಓಕೆ, ಶ್ರೀಕಾಂತ್ ರೆಡ್ಡಿ ಅವರು ಲವ್ ಯು ಬಾಸ್ ಅಂತ ಕಳಿಸ್ತಾರೆ. ಲವ್ ಯು ಟು, ಲವ್ ಯು. ನಾವ್ ಹೇಳಕ್ ಆಗಲ್ವೇ? ಮೆಸೇಜ್ ಅನ್ನ ಕಳ್ಸಿದ್ದಾರೆ, ಬಾಸ್ ನೀವು 8 ಪ್ಯಾಕ್ ಮಾಡ್ಕೊಳ್ಳೋದು ಯಾವಾಗ ಅಂತ. ಖಂಡಿತವಾಗ್ಲೂ ಮಾಡ್ತೀನಿ, ಅದಕ್ಕೆ ಟೈಮ್ ಬೇಕು, ತುಂಬಾ ಎಫರ್ಟ್ ಹಾಕ್ಬೇಕು. ಡೆಫಿನೆಟ್ ಆಗಿ ಮಾಡ್ತೀನಿ. ಸುಮನ್ ಅವ್ರು ಕಳಿಸ್ತಿದ್ದಾರೆ, ಸರ್ ನಿಮ್ಮ ದುನಿಯಾ ವಿಜಯ್ ಅವರ ಶಿವಾಜಿನಗರ ಸಿನಿಮಾ ಯಾವಾಗ ರಿಲೀಸ್ ಆಗ್ತಿದೆ? ಐ ಆಮ್ ವೇಟಿಂಗ್ ಪ್ಲೀಸ್ ನನ್ನ ಉತ್ತರ ಮರೀದೆ ಆನ್ಸರ್ ಮಾಡಿ ಅಂತ ಹೇಳ್ತಿದ್ದಾರೆ. ಜನವರಿ ಕೊನೆಯಲ್ಲಿ ರಿಲೀಸ್ ಆಗುತ್ತೆ. ಓಕೆ ಸರ್. ಹಾಗೆ ಯೋಗೇಶ್ ಅವರು ಆಲ್ ದಿ ಬೆಸ್ಟ್ ಫಾರ್ ಯುವರ್ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಅಂತ ಕೂಡ ಮೆಸೇಜ್ ಅನ್ನ ಕಳಿಸಿದ್ದಾರೆ. ಮತ್ತೊಂದು ಪ್ರಶ್ನೆ, ಪ್ರಜ್ವಲ್ ಅವ್ರು ಹೇಳ್ತಿದ್ದಾರೆ ಏನೂ ಇಲ್ಲ ಅಂತ ಬರ್ತ್ ಕಳ್ಸಿದ್ದಾರೆ. ಅದಾದ್ಮೇಲೆ ಕೇಳಿದರೆ, ದುನಿಯಾ ವಿಜಯ್ ಅವ್ರಿಗೆ ನಂಗೆ ಏನೋ ಪ್ರಶ್ನೆ ಕೇಳಬೇಕು ಅಂತಾನೆ ಅನ್ನಿಸ್ತಿಲ್ಲ, ಅವರು ನನಗೆ ಒಂಥರ ಗುರು ರೀತಿ ಅಂತ ಪ್ರಜ್ವಲ್ ಅವರು ಮೆಸೇಜ್ ಅನ್ನ ಕಳ್ಸಿದ್ದಾರೆ. ಪ್ರಜ್ವಲ್ ಅವರೇ, ನಿಮ್ಗೆ ಒಳ್ಳೇದಾಗ್ಲಿ, ಗಾಡ್ ಬ್ಲೆಸ್ ಯು, ಒಳ್ಳೇದಾಗ್ಲಿ. ಹಾಗೆ ದಿನು ಠಾಕೂರ್ ಅವರು ಮೆಸೇಜ್ ಅನ್ನ ಕಳಿಸಿದ್ದಾರೆ, ನಿಮ್ಮ ಪ್ರತಿ ಮೂವಿಲೂ ಸ್ಟಂಟ್ಸ್ ಸೂಪರ್ ಆಗಿ ಮಾಡ್ತೀರಾ, ಆ ವಿಷಯ ಅಂತೂ ಕರ್ನಾಟಕ ಜನತೆಗೆ ಗೊತ್ತು, ಅದರ ಕಡೆಗೆ ಸ್ವಲ್ಪ ಜಾಸ್ತಿ ಗಮನ ಕೊಡಿ, ಬಟ್ ಕೇರ್ಫುಲ್ ಆಗಿ ರಿಸ್ಕ್ ತಗೊಳಕ್ ಹೋಗಬೇಡಿ. ಹಾಗೆ ಸಾಂಗ್ ಸೆಲೆಕ್ಷನ್ ಚೆನ್ನಾಗಿ ಮಾಡ್ಕೊಳ್ಳಿ, ಯಾಕಂದ್ರೆ 50% ಮೂವಿ ಸಾಂಗ್ಸ್ ಇಂದ ಹಿಟ್ ಆಗುತ್ತೆ. ಶಿವಾಜಿನಗರ್ಗೆ ಆಲ್ ದ ಬೆಸ್ಟ್. ನಾನು ಎಲ್ಲಾ ಕನ್ನಡ ಮೂವೀಸ್ ನ ಮಿಸ್ ಮಾಡದೆ ನೋಡ್ತೀನಿ. ನಾನು ರಾಯಚೂರವನು ಅಂತ ಮೆಸೇಜ್ ಅನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು, ಖಂಡಿತವಾಗ್ಲೂ ನೆರವೇರಿಸ್ತೀನಿ ನಿಮ್ಮ ಆಸೆನ. ಓಕೆ. ಹಾಗೆ ಶಂಕರ್ ಗೌಡ ಅವರು ಕೂಡ ಮೆಸೇಜ್ ಅನ್ನ ಕಳಿಸಿದ್ದಾರೆ, ವಿಜಯಣ್ಣ ನೀವು ಗೋಲ್ಡನ್ ಸ್ಟಾರ್ ಗಣೇಶ್ ಒಂದು ಟೈಮ್ ಸ್ಯಾಂಡ್ಲ್ವುಡ್ಗೆ ಎಂಟ್ರಿ ಕೊಟ್ರಿ, ಅಂದ್ರೆ ನೀವು ಗಣೇಶ್ ಅವರು ಒಂದೇ ಟೈಮ್ ಎಂಟ್ರಿ ಕೊಟ್ರಿ, ಅದಕ್ಕೆ ನನ್ನ ಆಸೆ ನೀವಿಬ್ರು ಸೇರಿ ಆಕ್ಟ್ ಮಾಡಬೇಕು ಅಂಡ್ ನಿಮ್ಮ ಸಿಂಪ್ಲಿಸಿಟಿ ನನಗೆ ತುಂಬಾ ಇಷ್ಟ ಅಂತ ಮೆಸೇಜ್ ಕಳಿಸಿದ್ದಾರೆ ಶಂಕರ್ ಗೌಡ ಅವರೇ. ತುಂಬಾ ಥ್ಯಾಂಕ್ಸ್. ನಾನು ಗಣೇಶ ಮಾಡಬೇಕು, ಮಾಡಿದ್ರೆ ಗಣೇಶ ಮತ್ತು ಸುಬ್ರಹ್ಮಣ್ಯ ಅಂತ ಇಬ್ರು ಒಟ್ಟಿಗೆ ಮಾಡಬೇಕಾಗತ್ತೆ, ಖಂಡಿತವಾಗ್ಲೂ. ಶರಣ್ ಅವರು ಮೆಸೇಜ್ ಅನ್ನ ಕಳಿಸಿದ್ದಾರೆ, ಐ ಲವ್ ಯು ಗುರು, ಅಡ್ವಾನ್ಸ್ ವಿಶ್ ಯು ಹ್ಯಾಪಿ ಬರ್ತ್ಡೇ ಗುರು, ಆಲ್ ದ ಬೆಸ್ಟ್ ಗುರು. ನಾನು ಇನ್ನು ಕೇಳಲ್ಲ, ಯಾಕಂದ್ರೆ ಅಣ್ಣ ಹತ್ರ ಆನ್ಸರ್ ಯಾವಾಗ್ಲೂ ಇರುತ್ತೆ. ಈ ದುನಿಯಾದ ಪ್ರಶ್ನೆಗೆ ನಮ್ಮ ವಿಜಯ್ ಅಣ್ಣನೇ ಉತ್ತರ, ವಿಜಯ್ ದ ಲಾರ್ಡ್ ಅಂತ ಶರಣ್ ಅವರು ಮೆಸೇಜ್. ಥ್ಯಾಂಕ್ ಯು ಶರಣ್, ಥ್ಯಾಂಕ್ ಯು. ಐ ವುಡ್ ಡೆಫಿನೆಟ್ಲಿ ಸೇ ವಿಜಯ್ ದ ಲಾರ್ಡ್.
ಹಾಗೆ ಕಿಚ್ಚ ಅವರು ಕೂಡ ಮೆಸೇಜ್ ಅನ್ನ ಕಳಿಸಿದ್ದಾರೆ. ನಿಮ್ಮ ಮೆಚ್ಚಿನ ನಟ ಯಾರು ಹಾಗೆ ನಿರ್ದೇಶಕರು ಯಾರು ಅಂತ. ನನ್ನ ನೆಚ್ಚಿನ ನಟ ದೇವರು, ಓಕೆ, ನಿರ್ದೇಶಕ ಕೂಡ ದೇವರೇನೆ. ಅಯ್ಯೋ, ನಾನು ಈ ಪ್ರಶ್ನೆ ಕೇಳಬೇಕು ಅನ್ಕೊಂಡಿದ್ದೆ. ಇದೇ ಉತ್ತರ ಸಿಗುತ್ತೆ ಅಂದ್ರೆ ಬಿಡಿ, ಪರವಾಗಿಲ್ಲ. ಯಾಕಂದ್ರೆ ಅವನಷ್ಟು ನಟನೆ ಮಾಡೋರು ಯಾರು ಇಲ್ಲ, ಅವನಷ್ಟು ಹೇಳ್ಕೊಡೋನು ಯಾರು ಇಲ್ಲ. ಸೊ ವೀಕ್ಷಕರೇ ಗೊತ್ತಿರಬೇಕಲ್ಲ, ನಮ್ಮ ವಿಜಯ್ ಅವರ ರೋಲ್ ಮಾಡೆಲ್ ಬೇರೆ ಯಾರು ಅಲ್ಲ, ಪರಮಾತ್ಮ. ಹಾಗೆ ಪೂಜಾ ಚಿನ್ನು ಅವರು ಕೂಡ ಮೆಸೇಜ್ ಅನ್ನ ಕಳಿಸಿದರೆ, ನಿಮಗೆ ಖುದ್ದಾಗಿ ಯಾವ ಪಾತ್ರ ಮಾಡೋಕೆ ಇಷ್ಟ ಆಗುತ್ತೆ, ಯಾವ ಪಾತ್ರ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಮೆಸೇಜ್ ಅನ್ನ ಪೂಜಾ ಕೇಳಿದ್ದಾರೆ. ಅವರೇ, ನನಗೆಲ್ಲ ಪಾತ್ರ ಮಾಡೋಕ್ಕೂ ತುಂಬ ಇಷ್ಟ ಆಗುತ್ತೆ. ಆಮೇಲೆ ಎಲ್ಲ ತುಂಬ ಎಲ್ಲರ ಮನೆಯಲ್ಲೂ ನಡೆಯುವಂಥ ಪಾತ್ರಗಳಲ್ಲಿ ನಾನೊಂದು ಪಾತ್ರ ಆಗಬೇಕು ಅನ್ನೋದು ಇಷ್ಟ. ಸೊ ಹಂಗಾಗಿ ಯಾವಾಗಲೂ ಆ ಥರದ ಪ್ರಯತ್ನ ಪಡ್ತಾ ಇರ್ತೀನಿ. ರೂಪಾ ರುದ್ರೇಶ್ ಅವರು, ಕರಿಯ ಕನ್ನಡಿಗರ ಪ್ರೀತಿಯ ಹೃದಯವನ್ನ ಕದ್ದ, ಸಂಕ್ರಾಂತಿಯ ಶುಭಾಶಯಗಳು ನಿಮಗೆ ಅಂತ ನಿಮಗೆ ಸಂಕ್ರಾಂತಿಯ ಶುಭಾಶಯಗಳನ್ನ ರೂಪಾ ತಿಳಿಸ್ತಿದ್ದಾರೆ. ಥ್ಯಾಂಕ್ ಯು ರೂಪಾ ಅವರೇ, ತಮಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಓಕೆ, ತುಂಬ ಥ್ಯಾಂಕ್ಸ್ ನನ್ನ ಪ್ರೀತಿಯಿಂದ ಕರಿಯ ಅಂದಿದ್ದಕ್ಕೆ. ನೀವು ಬೆಳ್ಳಿ ಅಂತ ಕರೆದು ಬಿಡಿ. ಬೆಳ್ಳಿ. ಜಮೀಲ್ ಅಹಮದ್ ಅವರು ಮೆಸೇಜ್ ಅನ್ನ ಕಳಿಸಿದರೆ, ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತ. ಸಲಾಂ ವಾಲೇಕುಮ್. ಅವ್ರ ಹೆಸರು ಪಟ ಜಮೀಲ್ ಅಹಮದ್. ಸಲಾಂ ವಾಲೇಕುಮ್ ಜಮೀಲ್ ಅಹಮದ್ ಅವರೇ. ಈದ್ ಮಿಲಾದ್ ಬೇರೆ ಆಯ್ತು. ಆಪ್ಕೋ ಭಿ ಈದ್ ಮುಬಾರಕ್. ಓಕೆ, ಸೂಪರ್. ಆಕ್ಚುಲಿ ಪ್ರಶ್ನೆಗಳಿಗೆ ಕೊನೆನೇ ಇಲ್ಲ. ನಾನು ಸುಮ್ಮನೆ ಒಂದು 4-6 ಪ್ರಶ್ನೆಗಳನ್ನು ತಗೊಂಡ್ಬಂದಿದ್ದೇನೆ. ನಮ್ಮ ರಾಜ್ ಮ್ಯೂಸಿಕ್ ಕರ್ನಾಟಕ ಪೇಜ್ ಅಲ್ಲಿ ಇದ್ದಂತ ಪ್ರಶ್ನೆಗಳನ್ನ ತಂದಿದ್ರೆ ಇಡೀ ದಿನ ನೀವು ಸಿಂಹಾದ್ರಿ ಶೂಟೇ ಮಾಡ್ತಿರ್ಲಿಲ್ಲ. ನಾವು ಪ್ರಶ್ನೆಗಳಿಗೆ ಉತ್ತರ ರಾಜಾದ್ರಿಂದ ಶೂಟಿಂಗ್ ಮಾಡ್ಬೇಕು. ಇಷ್ಟೊತ್ತು ನಮ್ಮ ಆಡಿಯನ್ಸ್ಗೆ ನಿಮ್ಮ ನೇರ ಉತ್ತರ ತುಂಬಾ ಇಷ್ಟ ಆಯಿತು ಸರ್ ನನಗೆ. ಯಾಕಂದರೆ ಏನಂತಾರೆ, ಎಷ್ಟೊಂದು ಸ್ಟಾರ್ಸ್ಗಳನ್ನ ನೋಡಿದ್ದೀನಿ, ಬಟ್ ಈ ಥರ ನೇರ ಉತ್ತರವನ್ನು ಕೊಟ್ಟಿರೋ ಯಾರೂ ಸ್ಟಾರ್ಗಳನ್ನ ನೋಡಿಲ್ಲ. ನನಗೂ ಕೂಡ ಹಲವಾರು ಪ್ರಶ್ನೆಗಳನ್ನು ಕೇಳೋದಿತ್ತು, ಅದನ್ನು ನಮ್ಮ ಆಡಿಯನ್ಸ್ ಕೇಳಿದ್ದಾರೆ. ಇವತ್ತು ನೀವು ಉತ್ತರ ಕೊಟ್ಟಿದ್ದೀರಾ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ತಮಗೂ ಕೂಡ ಒಳ್ಳೆಯದಾಗಲಿ. ಆ್ಯಂಡ್ ಹೋಗೋಕ್ಕಿಂತ ಮುಂಚೆ ಮತ್ತೊಂದು ರಿಕ್ವೆಸ್ಟ್, ಶಿವಾಜಿನಗರ ಚಿತ್ರದ ಹಾಡನ್ನು ತುಂಬ ಚೆನ್ನಾಗಿ ಹಾಡ್ತೀರಾ ಅಂತ ನನಗೆ ಸುದ್ದಿ ಬಂದ್ಬಿಟ್ಟಿದೆ. ಆ್ಯಂಡ್ ಕೇಳಿದ್ದೀನಿ ಎಲ್ಲೋ ಒಂದ್ ಕಡೆ ಗುನುಗ್ತಿದ್ರಿ ಹಾಡನ್ನ. ಅದ್ರಲ್ಲಿ ಒಂದು ಹಾಡಿದೆ, ಕರಿಯ ಕರಿಯ ಹಾಡ್ಬೇಡಿ ನಂಗೆ, ಅಷ್ಟೇ ಬರೋದು ನನಗೆ. ಹಾರ್ಟಿಗೆ ಕೊಡು ಒಂದು ಮಿಸ್ ಕಾಲು, ಹಾರ್ಟಿಗೆ ಕೊಡು ಒಂದು ಮಿಸ್ ಕಾಲು. ಬೇರೆ ಹಾಡು ಯಾವುದು? ಬೇರೆ ಬೇರೆ ಇಲ್ಲ. ಯಾಕೆ? ನಂಗೆ ಅದೇನೋ ಕರಿಯ ಕರಿಯ ಸಾಂಗ್ ಚೆನ್ನಾಗಿದೆ. ವೀಕ್ಷಕರೇ, ಇಷ್ಟೊತ್ತು ದುನಿಯಾ ವಿಜಯ್ ಅವರ ಜೊತೆ ಸಂಕ್ರಾಂತಿ ಯಾವತ್ತೇ ಆಗಲಿ ನನ್ನ ಎಲ್ಲ ಪ್ರೀತಿಯ ವೀಕ್ಷಕರು, ನನ್ನೆಲ್ಲ ಸಮಸ್ತ ದುನಿಯಾದ ತಾಯಂದಿರು, ಯಾವತ್ತು ಏನು ಬೇಕಾದ್ರೂ ನನ್ನ ನೇರವಾಗಿ ಪ್ರಶ್ನೆ ಕೇಳಿದ್ರು ನಾನು ನೇರವಾಗಿ ಉತ್ತರ ಕೊಡ್ತೀನಿ. ಯಾಕೆಂದರೆ ನಾನು ನಿಮ್ಮ ಮನೆ ಮಗ, ಏನನ್ನೂ ಮುಚ್ಚಿಡೋದಿಲ್ಲ, ನೇರ ಮಾತಾಡ್ತೀನಿ. ನನಗೆ ನೇರ ಮಾತಾಡಿ ಸತ್ಯ ಹೇಳೋದು ತುಂಬ ಇಷ್ಟ. ಸುಮ್ಮನೆ ಸುಳ್ಳು ತಪ್ಪಿಸ್ಕೊಳ್ಳೋದು ನನಗೆ ಗೊತ್ತಿಲ್ಲ. ಥ್ಯಾಂಕ್ ಯು, ಲವ್ ಯು. ರಾಜ್ ಮ್ಯೂಸಿಕ್ ಪೇಜ್ನ ಮಹಾರಾಣಿನ ಲೈಕ್ ಮಾಡ್ತಾ ಇರಿ, ಜೊತೆಗೆ ಪೇಜ್ನು ಲೈಕ್ ಮಾಡ್ತೀರಿ. ಒಳ್ಳೇದಾಗಲಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಈ ಪರ್ಸ್ನಲೈಸ್ಡ್ ಆಟೋಗ್ರಾಫ್ ಮಗ್ ಬೇಕು ಅಂದರೆ ದುನಿಯಾ ವಿಜಯ್ ಅವರು ರೈಟ್ ನಾವು ಸೈನ್ ಮಾಡ್ತಿದ್ದಾರೆ. ಸೊ ಇದು ನಿಮಗೆ ಬೇಕಂದರೆ ನಮ್ಮ ರಾಜ್ ಮ್ಯೂಸಿಕ್ ಕರ್ನಾಟಕ ಪೇಜ್ನ ಲೈಕ್ ಮಾಡಬೇಕು. ಈ ಒಂದು ಪೋಸ್ಟನ್ನ ಸುಮಾರು ಸಾರಿ ಯಾರು ಶೇರ್ ಮಾಡ್ತಾರೆ ಅವ್ರಿಗೆ ಖುದ್ದಾಗಿ ನೀವೇ ನೋಡ್ತಿದ್ದೀರಾ, ಇವ್ರು ಸೈನ್ ಮಾಡಿರುವಂಥ ಮಗ್ ಸಿಗುತ್ತೆ. ವೆರಿ ಶೋರ್ ನೀವೆಲ್ಲರೂ ಕೂಡ ವೇಟ್ ಮಾಡ್ತಿದ್ದೀರಾ ಮಗ್ ನನ್ನ ಕೈಗೆ ಯಾವಾಗ ಸಿಗುತ್ತೆ ಅಂತ. ಸೊ ಆಲ್ ಯು ಹ್ಯಾವ್ ಟು ಡೂ ಇಸ್ ಕೀಪ್ ಲೈಕಿಂಗ್ ಆ ರಾಜ್ ಮ್ಯೂಸಿಕ್ ಪೇಜ್. ಅಷ್ಟೇ ಅಲ್ಲದೆ ನಮ್ಮ ದುನಿಯಾ ವಿಜಯ್ ಅವರು ಪರ್ಸ್ನಲ್ ಆಗಿ ಆಟೋಗ್ರಾಫ್ ಮಾಡಿರುವಂಥ ಈ ಮಗ್ ಬೇಕು ಅಂದರೆ ಅವರ ಪೋಸ್ಟನ್ನ ಲೈಕ್ ಮಾಡ್ತಾ ಇರಬೇಕು. 3 cheers to Raj Music and 3 cheers to Black Cobra Vichai. Thank you. ವೀಕ್ಷಕರೇ, ಸಂಕ್ರಾಂತಿನ ಎಷ್ಟೊತ್ತು ಸಿಂಹಾದ್ರಿ ಸೆಟ್ ಅಲ್ಲಿ ವಿಜೃಂಭಣೆಯಿಂದ ಆಚರಿಸ್ತೀವಿ. ನನಗಂತೂ ತುಂಬಾನೇ ಖುಷಿ ಆಯ್ತು. ಯಾಕಂದ್ರೆ ಪ್ರತಿ ಸಾರ್ತಿ ಸಂಕ್ರಾಂತಿ ಹೇಳಿದ್ರೆ ನಾನು ಫ್ರೆಂಡ್ಸ್ ಜೊತೆ ಎಳ್ಳು ಬೆಲ್ಲ ತಿನ್ಕೊಂಡು ಆಚರಿಸ್ತಾ ಇದ್ದೆ. ಬಟ್ ಈ ಒಂದು ಸಾರ್ತಿ ತುಂಬಾನೇ ಸ್ಪೆಷಲ್ ಆಗಿ ಸಂಕ್ರಾಂತಿನ ಆಚರಿಸಿದ್ವಿ. ಇಡೀ ಸಿಂಹಾದ್ರಿ ಚಿತ್ರತಂಡ ನಮ್ಮ ಜೊತೆ ಇತ್ತು. ನಂಗಂತೂ ತುಂಬಾನೇ ಖುಷಿ ಆಯ್ತು ದುನಿಯಾ ವಿಜಯ್ ಅವ್ರ ಜೊತೆ ಮಾತನಾಡಿ. ನಿಮಗೂ ಕೂಡ ಅಷ್ಟೇ ಖುಷಿ ಆಗಿದೆ ಅನ್ಕೊಂಡಿದ್ದೀನಿ. ಸೊ ಸಂಕ್ರಾಂತಿ ಹಬ್ಬದ ದಿನ ಎಲ್ಲರೂ ಒಳ್ಳೆಯದನ್ನ ಮಾತಾಡಿ, ಎಳ್ಳು ಬೆಲ್ಲ ತಿನ್ನಿ, ಖುಷಿಯಾಗಿರಿ. ನಮಸ್ಕಾರ.